ಪ್ರಾರ್ಥನೆ ಮಾಡೋಣ. ಒಬ್ರಿಗೋಸ್ಕರ ಒಬ್ಬರು ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಪ್ರಾರ್ಥಿಸ್ರಿ. ಎರಡನೇದು ನಾವು ಯಾವ ವಿಷಯವಾಗಿ ಹೇಳ್ತೀನೋ ಆ ವಿಷಯವಾಗಿ, ಮೂರನೇ ನಾಲ್ಕನೇದು ನಾನು ಹೇಳ್ತಕ್ಕಂಥ ವಿಷಯದ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಶರೀರದ ಕಣ್ಣುಗಳನ್ನು ಮುಚ್ಚಿ ಹೃದಯದ ಕಣ್ಣುಗಳನ್ನು ತೆರೆದು ದೇವರ ಸನ್ನಿಧಾನದಲ್ಲಿ ದೇವರು ನೋಡುವಾಗ ನಿಮ್ಮ ಒಂದು ಪರಿಸ್ಥಿತಿ ಸ್ಥಿತಿಗಳೆಲ್ಲ ದೇವರು ಬದಲಾವಣೆ ಮಾಡ್ತಕ್ಕಂಥನಾಗಿದ್ದಾನೆ ಪ್ರೇರಿ. ಆತ ನೋಡುವಾಗ ನೀವು ಆತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿರಿ, ಮೊರೆ ಇಡ್ರಿ, ಗಟ್ಟಿಯಾಗಿ ಪ್ರಾರ್ಥಿಸಿದರೆ ದೇವರು ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡ್ತಾನೆ ಪ್ರೇರಿ. ನೀವು ಯಾವ ಸಮಸ್ಯೆಯಿಂದ ಅಳ್ತಕ್ಕಂಥರಾಗಿದ್ದೀರಿ, ಯಾವ ಕೊರತೆಯಿಂದ ಅಳ್ತಕ್ಕಂಥರಾಗಿದ್ದೀರಿ, ಸಾಲದ ಬಾಧ್ಯತೆನ, ಕೈ ಕೆಲಸ, ವ್ಯಾಪಾರ, ಬಿಸ್ನೆಸ್ ಇಲ್ಲವ, ವಿದ್ಯಾಭ್ಯಾಸ ಮಾಡಬೇಕಾ ಆಗ್ಲತ್ತಿಲ್ಲ, ಅಥವಾ ಇನ್ನೂ ಏನಾರ ನಿಮ್ಮ ಒಳಗಿರ್ತಕ್ಕಂಥ ಸಮಸ್ಯೆ ಅದು ನಿಮ್ಗೆ ಗೊತ್ತದ, ಪ್ಲಸ್ ದೇವ್ರಿಗೆ ಗೊತ್ತದ. ಬೇಡುವುದಾದರೆ ದೇವರು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ ಪ್ರೇರಿ. ಪ್ರಾರ್ಥಿಸ್ರಿ, ಮೌನವಾಗಿರದೆ ಪ್ರಾರ್ಥಿಸ್ರಿ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ದೇವರು ಕಾರ್ಯ ಮಾಡ್ತಾನೆ ಪ್ರೇರಿ. ನಿಮ್ಮ ವಿಷಯವಾಗಿ ಪ್ರಾರ್ಥಿಸ್ರಿ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ನಿಮ್ಮ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿದಾಗ ನಿಮಗೆ ಬೇಕಾಗಿರ್ತಕ್ಕಂಥ ದೇವರಿಗೆ ಗೊತ್ತದ ಕೊಡ್ತಾನೆ ಪ್ರೇರಿ. ಇನ್ನೊಬ್ಬರ ವಿಷಯವಾಗಿ ಚಿಂತೆ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಹೇಗೆ ಇದ್ದೀರಿ ಎಂಬುದಾಗ ನಿಮ್ಮ ವಿಷಯವಾಗಿ ನೀವು ಚಿಂತಿಸಿ. ನಿಮ್ಮ ಚಿಂತೆ ಭಾರವನ್ನೆಲ್ಲ ಆತನಿಗೆ ಒಪ್ಪಿಸ್ಕೊಡ್ರಿ. ನಿಮ್ಮ ಚಿಂತೆ ಭಾರವನ್ನೆಲ್ಲ ಆತನಿಗೆ ಒಪ್ಪಿಸ್ಕೊಡುವಾಗ ಆತನೇ ಅದನ್ನು ತೆಗಿತಕ್ಕಂಥನಾಗಿದ್ದಾನೆ ಪ್ರೇರಿ, ಅಥವಾ ಸಾಗಿಸ್ತಕ್ಕಂಥನಾಗಿದ್ದಾನೆ ಪ್ರೇರಿ, ನೆರವೇರಿಸ್ತಕ್ಕಂಥನಾಗಿದ್ದಾನೆ ಪ್ರೇರಿ. ನೆರವೇರಿಸ್ತಕ್ಕಂಥ ದೇವರಿಗೆ ಒಪ್ಪಿಸ್ಕೊಡುವಾಗ ದೇವರು ಅದ್ಭುತ ಮಾಡ್ತಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಯ್ಯ ನಿಮಗೆ ಸ್ತೋತ್ರ. ನಿಮ್ಮ ಮಕ್ಕಳ ಪ್ರಾರ್ಥನೆ ಕೇಳು. ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತತೆ ನಡೆಯುತ್ತಾನೋ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ಬಲ್ಲೆವು. ದೇವರು ನಿನಗೆ ಅದ್ಭುತ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಮೌನವಾಗಿರಬೇಡ, ಪ್ರಾರ್ಥಿಸು, ಪ್ರಾರ್ಥಿಸು, ಪ್ರಾರ್ಥಿಸು. ನಿನ್ನ ಅಗತ್ಯಗಳನ್ನ ಪೂರೈಸತಕ್ಕಂಥ ಆತನ ಆತ್ಮ ಸ್ವರೂಪನಾಗಿದ್ದಾನೆ. ನಿಮ್ಮ ಹೃದಯದ ಕೊರತೆಗಳನ್ನು ಅಥವಾ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟ ವ್ಯಾಧಿಗಳಿಂದ ಕೂಡ ನಿಮ್ಮನ್ನು ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದಾನೆ. ನಿಮಗೆ ಹೌದು ಕೊರತೆದೇ ಇಲ್ಲಂತಿಲ್ಲ, ಹೌದು ನಿಮಗೆ ಸಮಸ್ಯೆದೇ ಇಲ್ಲಂತಿಲ್ಲ, ಹೌದು ನಿಮ್ಮ ರೋಗ ವ್ಯಾಧಿಗಳ ಇಲ್ಲಂತಿಲ್ಲ. ಆದರೆ ದೇವರಿಗೆ ಅವೆಲ್ಲ ಸಮರ್ಪಣೆ ಮಾಡಿ ಪ್ರಾರ್ಥಿಸುವಾಗ ದೇವರು ಬಿಡುಗಡೆ ಮಾಡ್ತಾರೆ. ನಿನ್ನ ವಿಷಯಕ್ಕೆ ಪ್ರಾರ್ಥನೆ ಮಾಡಿ. ಅಧಿಕವಾಗಿ ವಿದ್ಯಾಭ್ಯಾಸ ಮಾಡಬೇಕೆಂಬ ಆಸೆ ಆಗ್ಲತ್ತಿಲ್ಲ, ಆದರೆ ಪ್ರಾರ್ಥನೆ ಮಾಡಿ ದೇವ್ರ ಸನ್ನಿಧಿಯಲ್ಲಿ ಕೇಳಿ, ದೇವರೇ ನನಗೆ ಒಳ್ಳೆಯ ಜ್ಞಾನ, ಒಳ್ಳೆಯ ವಿದ್ಯಾಭ್ಯಾಸ ದೇವರಿಗೆ ಉದ್ಯೋಗ ಬೇಕಾ, ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಒಳ್ಳೆಯ ಉದ್ಯೋಗ ಕೊಡಪ್ಪ. ನಾನು ನಿನ್ನ ಸನ್ನಿಧಿಯಲ್ಲಿ ದೇವರೇ ಆತ್ಮ ಪಡೆದೇವ್ರೆ, ನನಗೆ ಬೇಕಾಗಿರ್ತಕ್ಕಂಥ ಗೊತ್ತದೇವ್ರೆ, ನಿನ್ನ ಚಿತ್ರದಂತೆ ನನಗೆ ಉದ್ಯೋಗ ಕೊಡದೇವ್ರೆ ಎಂಬುದಾಗಿ ಪ್ರಾರ್ಥಿಸು, ಪ್ರಾರ್ಥಿಸು, ಪ್ರಾರ್ಥಿಸು. ಮನೆ ಕಟ್ಟಬೇಕೆಂಬ ಆಸೆ ಇಲ್ಲ, ದುಡ್ಡಿನ ಕೊರತೆ. ಪ್ಲೇಸ್ ತೆಗೆದುಕೊಂಬ ಆಸೆ ಇದೆ, ಸಿಗ್ಲತ್ತಿಲ್ಲ, ದುಡ್ಡಿನ ಕೊರತೆ, ಸಾಲದ ಬಾಧ್ಯತೆ. ಉನ್ನತ ಕಾರ್ಯ ಮಾಡಬೇಕೆಂಬ ಉದ್ದೇಶದ ಸಾಲದ ಬಾಧ್ಯತೆ ಮಾಡ್ತಕ್ಕಂಥನಾಗಿದ್ದೆ. ದೇವರ ಸನ್ನಿಧಿಯಲ್ಲಿ ಬರಬೇಕು. ಸಾಲದ ಬಾಧ್ಯತೆ ಕೂಡ ದೇವರು ಬಿಡುಗಡೆ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಬೇಡ್ರಿ, ನಾನು ಕೊಡ್ತಾ ಹುಡುಗ ಸಿಗ್ತಾ ತಟ್ಟಿ ನಿಮ್ಮ ತೆರೀತಾ ಅಂತ ಹೇಳಿದ. ಬೇಡುವುದರಿಂದ ದೇವರು ನಿಮ್ಮನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಬೇಡುವುದು ದೇವರು ಕೊಡ್ತಕ್ಕಂಥ. ಅಯ್ಯ ನಿಮಗೆ ಸ್ತೋತ್ರ. ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಿದ್ದೇವೆ. ನಿನ್ನ ಮಕ್ಕಳು ಬಲವಾಗಿ ಪ್ರಾರ್ಥಿಸುವಾಗ ನೀನೇ ಅವರಿಗೆ ಸಹಾಯಕನಾಗಿದ್ದು, ನಾಯಕನಾಗಿದ್ದು ನಡೆಸಪ್ಪ. ನಿನ್ನನ್ನು ಬಿಟ್ಟು ನಿಮ್ಮ ಮಕ್ಕಳಿಗೆ ನಡೆಸ್ತಕ್ಕಂಥವ್ರು ಯಾರೂ ಇಲ್ಲ ದೇವರೇ, ಯಾರೂ ಇಲ್ಲ ದೇವರೇ. ನಿನ್ನ ಒಬ್ಬನೇ ಸರ್ವಶಕ್ತ. ಆದಿಯು ಅಂತ್ಯವು ಸಮಾಪ್ತಿಯು ನೀನಾಗಿದ್ದೆ. ಮೊದಲು ನಾವು ಕಡೆಯವರು ನೀನಾಗಿದ್ದೆ. ನಿನಗೆ ಸ್ತೋತ್ರ. ನಿನಗೊಬ್ಬನಿಗೆ ಸ್ತೋತ್ರ ಸಲ್ಲಿಸ್ತಕ್ಕಂಥ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಇವಾಗ ನಿಮ್ಮವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿಮ್ಮ ಅಕ್ಕ ತಂದೆ, ಅಣ್ಣ ತಮ್ಮ, ನಿಮ್ಮ ತಾಯಿ ತಂದೆ, ನಿಮ್ಮ ಯಜಮಾನ, ಹೆಂಡತಿ, ಮಕ್ಕಳ ವಿಷಯವಾಗಿ ಅವ್ರಿಗೇನಾರ ಕೊರತೆ, ಸಮಸ್ಯೆ, ಶೋಧನೆ, ಕೇಳಾಗ್ರೆ, ಅಥವಾ ವಿದ್ಯಾಭ್ಯಾಸ ಬೇಕಾ, ಅಥವಾ ವ್ಯಾಪಾರ ಬಿಸ್ನೆಸ್ ಮಾಡಬೇಕೆಂಬ ಆಸೆ ಇಲ್ಲ, ಅಥವಾ ಉದ್ಯೋಗಕ್ಕಾಗಿ ಕೊಡ್ತಕ್ಕಂಥ ಸಿಗ್ತಾ ಇಲ್ಲ, ಅದಕ್ಕಾಗಿ ಪ್ರಾರ್ಥನೆ ಮಾಡು. ನಿನ್ನವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದ್ರೆ ನಿನ್ನವ್ರಿಗೆ ದೇವರು ಸಹಾಯ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ನಿಮ್ಮ ಕುಟುಂಬಸ್ಥರಿಗೆ ಯಾರಿಗಾದ ರಕ್ಷಣೆ ಇಲ್ಲನ, ಅವ್ರ ರಕ್ಷಣೆಗಾಗಿ ಪ್ರಾರ್ಥಿಸ್ರಿ, ಅವ್ರ ರಕ್ಷಣೆಗಾಗಿ ಪ್ರಾರ್ಥಿಸ್ರಿ. ದೇವ್ರ ಸನ್ನಿಧಾನದ ಕಮ್ಮ ಸಮಯದಲ್ಲಿ ದೀಕ್ಷೆ ಸ್ನಾನ ಮಾಡಿಕೊಂಡು ತನ್ನ ಪಾಪದ ಅಪರಾಧದಿಂದ ಬಿಡುಗಡೆಯಾಗಿ
ಕ್ರಿಸ್ತೇಸುವಿನಲ್ಲಿ ಸೇರಿ ಆತನ ದೇಹ ರಕ್ತದಲ್ಲಿ ಪಾಲ್ಗೊಳ್ಳಬೇಕೆಂಬುದಾಗಿ, ಕುಟುಂಬತನ ಮೋಸ ವ್ಯಭಿಚಾರದಿಂದ ಬಿಡುಗಡೆ ಮಾಡ್ತೀವರೆಂಬುದಾಗಿ, ಕಳ್ಳತನ ಹಾಗರ್ತನ ವ್ಯಭಿಚಾರ ಲೋಕಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳಿಂದ ಬಿಡಿಸಿದೆವು ಎಂಬುದಾಗಿ, ಶರೀರ ಆಸೆ ಇಚ್ಛೆಗಳಿಂದ ಬಿಡಿಸಿದೆವು ಎಂಬುದಾಗಿ ಪ್ರಾರ್ಥಿಸಿ. ನಿನ್ನ ವಿಷಯ ಪ್ರಾರ್ಥನೆ ಮಾಡಿದಾಗ ದೇವರು ರಕ್ಷಿಸ್ತಾನೆ. ಅಥವಾ ನಿಮ್ಮ ಕುಟುಂಬಸ್ಥರು ಯಾರಾದ ರೋಗದಲ್ಲಿ ವ್ಯಾಧಿಲರನ್ನ, ಭಯಂಕರವಾಗಿರ್ತಕ್ಕಂಥ ಕಷ್ಟ ಶೋಧನೆಗಳನ್ನ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರ, ಅಥವಾ ಮರಣಕರ ವ್ಯಾಧಿನ, ಅಥವಾ ಮನೆಯಲ್ಲಿ ಬಿದ್ದು ಹೋಗಿದ್ದಾರ, ಅವರಿಗಾಗಿ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡು. ದೇವರು ಸ್ವಸ್ಥತೆ ಮಾಡ್ತಕ್ಕಂಥನಾಗಿದ್ದಾನೆ. ಹಾಗೆ ನಮ್ಮ ಕುಟುಂಬಸ್ಥರ ವಿಷಯವನ್ನು ಪ್ರಾರ್ಥಿಸಬೇಕಾಗ್ತಾನೆ. ರಾಣಿ ಸಹೋದರಿ ದೇವರೇ, ಕಿಡ್ನಿ ಮತ್ತು ಲಿವರ್ ಸಂಬಂಧಪಟ್ಟಂತ ರೋಗದಿಂದ ವ್ಯಾಧಿಯಿಂದ ಬಿಡುಗಡೆ ಮಾಡು. ಆ ಮಗಳಿಗೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ಸ್ವಸ್ಥತೆ ಕೊಟ್ಟು ಆರೋಗ್ಯ ನೀಡುವುದನ್ನು ಪ್ರಾರ್ಥಿಸ್ತೇವೆ. ರೇಷ್ಮಾ ಸಹೋದರಿ ಪ್ರಾರ್ಥಿಸೋ ಕರ್ತಾನೆ, ಆಪರೇಷನ್ ಆಗಿರ್ತಕ್ಕಂಥ ಸ್ಥಳಗಳೆಲ್ಲ ಕರ್ತಾನೆ ಕಮ್ಮಿ ಸಮಯದಲ್ಲಿ ಮನೆಗೆ ಹೋಗುವಾಗ ಕೊಡ್ಬೇಕು. ನಿಮ್ಮ ಗಾಯಗೊಳಿಸ್ತಾ ಮಗಳನ್ನು ವಿಚಾರಿಸ್ತೇವೆ. ರೇಷ್ಮಾ ಸಹೋದರಿಯನ್ನು ಮುಟ್ಟಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟು ಒಳ್ಳೆಯ ಮಾರ್ಗದಲ್ಲಿ ಬೆಳೆಸಿಕೊಡ್ತೇವೆ. ನಮ್ಮ ಕುಟುಂಬಸ್ಥರಲ್ಲಿ ಕರ್ತಾನೆ, ನನ್ನ ಮಗನಿಗೆ ನಿಖಿಲಿಗೆ ರಕ್ಷಣೆಯಲ್ಲಿ ಕರ್ತಾನೆ, ನಮ್ಮ ತಮ್ಮ ಮಲ್ಲಿಕಾರ್ಜುನ ರಕ್ಷಣೆಯಲ್ಲಿ ಕರ್ತಾನೆ, ನಮ್ಮ ಅಣ್ಣನ ಮಕ್ಕಳು ರೂಪೇಣ್ ಮತ್ತು ರೋಷನ ರಕ್ಷಣೆಯಲ್ಲಿ ಕರ್ತಾನೆ. ಇವರೆಲ್ಲ ಕಮ್ಮಿ ಸಮಯದಲ್ಲಿ ಪಾಪ ದ್ರೋಹ ಅಪರಾಧಗಳಿಂದ ಬಿಡುಗಡೆಯಾಗಿ ನಿನ್ನೆಲ್ಲ ಸೇರಿದ ದರ್ಶನ ಮಾಡಿಕೊಂಡು ನಿಮ್ಮ ಧೈರ್ಯದಲ್ಲಿ ಪಾಲ್ಗೊಂಡಿದ್ದು ನಿನ್ನ ಮಕ್ಕಳಾಗಿ ಜೀವಿಸುವಾಗ ತೋರಿಸುತ್ತಾರೆ. ನಮ್ಮ ಕುಟುಂಬಸ್ಥರ ಬೆಳೆ ಸಮಯದಲ್ಲಿ 4 ವ್ಯಕ್ತಿಗಳ ಪ್ರಕರ್ತನೆ ರಕ್ಷಣೆ ದೇವೆ ಕಮ್ಮಿ ಸಮಯದಲ್ಲಿ ರಕ್ಷಿಸುತ್ತದೆ. ನಿನ್ನ ಮಾತ್ರ ಮಹಿಳೆಯಾಗಿ, ನಿನ್ನ ಮಾತ್ರ ಘನತೆ ಆಗಿದ್ದೇವೆ. ನಿಮ್ಮ ದಯಾ ಕರುಣೆ ಕಟಾಕ್ಷ ಅನುಗ್ರಹ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಂದು ಕುಟುಂಬಸ್ಥರ ಮೇಲೆ ನಿಮ್ಮ ದಯಾ ಕರುಣೆ ನೀಡುತ್ತದೆ. ಮಾತ್ರ ಒಬ್ಬನೇ ಮಹಿಮೆ ಆಗುವುದಿಲ್ಲ. ಪ್ರಾರ್ಥನೆ ನಿಮಗೆ ಸ್ತೋತ್ರ 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 ಸ್ತೋತ್ರ. ಇವಾಗ ನೀವು ಯಾರ ಕೈ ಹಿಡ್ಕೊಂಡಿದ್ದು ಅವರಿಗಾಗಿ ಪ್ರಾರ್ಥನೆ ಮಾಡು. ಅವರೊಳಗಿಂದ ಬಲಹೀನತೆ ಇದಿರ್ಬೋದು, ಏನಾದರೂ ರೋಗ ವ್ಯಾಧಿ ಇದ್ದಿರ್ಬೋದು, ಏನಾರ ಕಷ್ಟ ಸಂಕಟ ಇದೆ ಅದ, ಪ್ರಾರ್ಥನೆಯಲ್ಲಿ ಬಿಡುಗಡೆ ಅದ, ಪ್ರಾರ್ಥನೆಯಲ್ಲಿ ಸಾಮರ್ಥ್ಯ ಅದ. ಬಿಡುಗಡೆ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ವಿಲ್ಸನ್ ಬ್ರದರ್ಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪೆರಾಲಿಸಿಸ್ ಆಗಿದವರಿಗೆ ಲೆಫ್ಟ್ ಸೈಡ್ ಶರೀರ, ಕಾಲು ಮತ್ತು ಕೈ ಕೆಲಸ ಮಾಡುತ್ತಿಲ್ಲ, ಆದರೆ ವೈದ್ಯರು ಕೂಡ ಟ್ರೀಟ್ಮೆಂಟ್ ಕೊಡ್ತಕ್ಕಂಥರಾಗಿದ್ದಾರೆ. ಆದರೆ ಅವರು ಪ್ರಾರ್ಥನೆ ರಿಕ್ವೆಸ್ಟ್ ಮನವಿ ಕೂಡ ಕೇಳಿದ್ದಾರೆ. ವಿಲ್ಸನ್ ಬ್ರದರ್ಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರವರು ಸ್ವಸ್ಥತೆ ಮಾಡಲಿ, ಬಿಡುಗಡೆ ಕೊಡಲಿ. ಆ ಕೈ ಕಾಲಿನಾಗಿರ್ತಕ್ಕಂಥ ನರಗಳು ದೇವರೇ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದ್ದವು, ಎಲ್ಲೆಲ್ಲಿ ರಕ್ತ ಜಾಮಗದ ಕಟ್ತಾನೆ, ಅವೆಲ್ಲ ಹರಡುವಾಗಿ ಕೃಪೆ ತೋರಿಸ್ಕಾಡ್ತಾನೆ. ಆ ರಕ್ತದ ಲೈನ್ಗಳೆಲ್ಲ ಕ್ಲೀನ್ ಆಗಿ ಮಾರ್ಪಡಿಸಬೇಕಾಗ್ತಾನೆ. ಗಟ್ಟಿ ಇರ್ತಕ್ಕಂಥ ಎಲ್ಲ ರಕ್ತ ಕರಗು ಹೋಗುವ ಕೃಪೆ ತೋರಿಸು. ನಿಮ್ಮ ಗಾಯಗಳ ಹಸ್ತ ಅವ್ರನ್ನ ಚಾಚಿಸ್ತೇವ್ರಿ ಅಯ್ಯ. ಅವರು ಅಂಗಡಿಕೋ ನಣ್ಣೆತ್ತಿವರೆಗ ಎಷ್ಟು ನರಗಳನ್ನು ಕಟ್ತಾನೆ, ಅಷ್ಟು ನರಗಳದಾಗಿರ್ತಕ್ಕಂಥ ಆ ರಕ್ತ ಎಲ್ಲೆಲ್ಲಿ ಬ್ರೇಕ್ ಆಗಿದೆ ಅವರಲ್ಲಿ ಹರಡುವಾಗಿ ಕೃಪೆ ತೋರಿಸು. ಆ ರಕ್ತ ಹರಡುವುದರಿಂದ ಅವ್ರಿಗೆ ಸ್ವಸ್ಥತೆ ಆಗ್ಲಿಕ್ಕೆ ಸಾಧ್ಯ ಇದೆ. ಅವ್ರು ನಡಿಬೋದಕ್ಕಾಗಿ, ಕೂಡುವುದಕ್ಕಾಗಿ, ಓಡುವುದಕ್ಕೆ ಅವಕಾಶ ಇದೆ. ಯಾಕಂದ್ರೆ ಯವನಸ್ಥರು ಕರ್ತಾನೆ. ಅಯ್ಯ, ನಿಮ್ಮ ದೃಷ್ಟಿಯಲ್ಲಿ ಅಂದ್ರೆ ಪಾಪದ್ರು ಅಪರಾಧ ಮಾಡಿದರೆ ನಿಮ್ಮ ಅಮೂಲ್ಯ ರಕ್ತದಿಂದ ಒಂದು ತೊಳೆ ಶುದ್ಧೀಕರಿಸಿ ಅವರುತ್ತೆ ಒಂದು ಹೊಸ ಬಡವಣಿಗೆ ಮಾಡಬೇಕಾಗ್ತದೆ. ವಿಲ್ಸನ್ ಬ್ರದರ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಿದವರು ಸ್ವಸ್ಥತೆ ಬಿಡುಗಡೆ ಕೊಡೋಕೆ ಆರಿಸ್ತೇವೆ. ಅರ್ಮಾಸ್ಟ್ರಾನ್ ಸೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಬಾಡಿ ಸಿವರಿಂಗ್, ಕೈ ಕಾಲೆಲ್ಲ ಸಿವರಿಂಗ್ ಆಯ್ತಕ್ಕಂಥದ್ದು, ಏನ್ ರೋಗ ಏನ್ ವ್ಯಾಧಿ ಗೊತ್ತಿಲ್ಲ, ಪದೇ ಪದೇ ಅವ್ರ ಫೀಟ್ಸ್ ಬರ್ತಕ್ಕಂಥ ಸಮಸ್ಯೆಗಳನ್ನ ಅನೇಕ ಮೆಡಿಸಿನ್ಸ್ ಸೇವನೆ ಮಾಡ್ತಕ್ಕಂಥವ್ರಾಗಿದ್ದಾರೆ ಅವರು. ಆದರೆ ಕಡಿಮೆ ಆಗ್ತಕ್ಕಂಥದ್ದಿಲ್ಲ. ದೇವರೇ ಅವರು ಸ್ವಸ್ಥತೆ ಮಾಡಬೇಕು. ಅದಕ್ಕಾಗಿ ನಾವು ನೀವು ಪ್ರಾರ್ಥನೆ ಮಾಡೋರಿಗೋಸ್ಕರ ಅಯ್ಯ ಹನುಮಂತ ಸೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ನಿಮ್ಮ ಗಾಯಗಳ ಹಸ್ತ ಅವ್ರನ್ನ ಶಾಸ್ತ್ರ ಬಾಡಿ ಸಿವರಿಂಗ್ ಸಂಬಂಧಪಟ್ಟಂತ ಎಲ್ಲ ತರ ರೋಗ ವ್ಯಾಧಿಗಳಿಂದ ಬಿಡುಗಡೆ ಅಯ್ಯ. ಮುಪ್ಪಿನ ವಯಸ್ಸಲ್ಲಿ ಇರ್ತಕ್ಕಂಥ ಅವ್ರ ತಾಯಿಯವರು ಸೇವೆ ಮಾಡ್ತಕ್ಕಂಥವ್ರಾಗಿದ್ದಾರೆ, ಅವ್ರ ತಂದೆಯವರು ಸೇವೆ ಮಾಡ್ತಕ್ಕಂಥವಳೆಲ್ಲ ಕರ್ತಾನೆ. ದುಡ್ಡಿನ ಆಸೆ ಆಕಾಂಕ್ಷೆ ಬಂದಿದ್ದೇವೆ. ಆಕಿನ ಮನಸ್ಸಲ್ಲಿ ದಯ ಹುಟ್ಟಿಸಿ ಯಜಮಾನನಿಗೆ ಸೇವೆ ಮಾಡಬೇಕು ಅಂತ ತೋರಿಸಿ ತಿರುಗಿ ನಾವು ಪ್ರಾರ್ಥಿಸ್ತಾ ಆ ಹಾಸಿಗೆಯಲ್ಲಿದ್ದಂಥ ವ್ಯಕ್ತಿ ಏನ್ ಹೇಳ್ಬೇಕು, ನಜರತ್ ಯೇಸು ಕ್ರಿಸ್ತನಲ್ಲಿ ಆ ಶರೀರ ನಜರತ್ ಯೇಸು ಕ್ರಿಸ್ತನಲ್ಲಿ ಕೆಲಸ ಮಾಡಬೇಕು. ಆ ರೋಗ ವ್ಯಾಧಿಗಳನ್ನು ಶಪಿಸ್ತಾ ನಜರತ್ ಯೇಸು ಕ್ರಿಸ್ತನಲ್ಲಿ ಮರ್ಯಾದೆ ಕೊಡಬೇಕಾಗ್ತಾನೆ. ನಿಮಗೆ ಸ್ತೋತ್ರವಾಗಲಿ. ನಮ್ಮ ಸಭಿಕರಲ್ಲಿ ಯಾರಾದರ ಕಡಿಮೆ ಆಗಲಂತ ರೋಗ ವ್ಯಾಧಿ ಇಲ್ಲವೇನೋ ಅವಿಗೆ ನಾವು ಪ್ರಾರ್ಥಿಸಬೇಕಾಗ್ತಾನೆ. ಅಂಗಲ್ಕು ನಡೆಯುತ್ತವ್ರಿಗೆ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಡು, ಒಳ್ಳೆ ಆರೋಗ್ಯ ಕೊಡು. ಏನಾದರೂ ಪಾಪ ದುರಾಪರಾದರೆ ನಿಮ್ಮ ಅಮೂಲ್ಯ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ಅಳಸಿ ಬಿಡಿಸಿ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಅವ್ರ ಜೊತೆ ಹೊಸ ಬಡವಣಿಗೆ ಮಾಡಿಕೊಡಿಸ್ತೀರ ಬಲಪಡಿಸಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್.
ಲೋಕದ ಜನರು ನಿನ್ನನ್ನು ಅವಮಾನ ಮಾಡಿದಿರ್ಬೋದು, ಲೋಕದ ಜನರು ನಿನ್ನನ್ನು ವಿಮರ್ಶಿಸಿರ್ಬೋದು, ಲೋಕದ ಜನರು ನಿನ್ನ ಮೇಲೆ ಅನೇಕ ರೀತಿಯ ಅಪನಿಂದೆಗಳಿಂದ ನಿನ್ನ ಮನಸ್ಸನ್ನು ನೋಯಿಸಿರ್ಬೋದು. ಆದರೆ ನಿನ್ನ ತಲೆಗೆ ಗೌರವ ಆತನಾಗಿದ್ದಾನೆ, ನಿನ್ನ ತಲೆಗೆ ಅಭಿಷೇಕವು ಆತನಾಗಿದ್ದಾನೆ. ನೀ ಯಾವುದು ಚಿಂತೆಯಲ್ಲಿ ಮುಳುಗೋಗದೆ ನೀನು ಕರ್ತನೊಬ್ಬನನ್ನೇ ಆಶ್ರಯಿಸು.
ನಿನ್ನ ಆರಾಧಿಸುವೆನು ನಿನ್ನ ನನ್ನನ್ನು ಧರಿಸುವವರು ನೀವೇ ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ ಸೇರಿ ಆರಾಧಿಸುವೆನು ನಿನ್ನ ಜೋರಾಗಿ ಆರಾಧಿಸುವೆನು ನಿನ್ನ ಸ್ವರ ಎತ್ತಿ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲರೂ ಸ್ತೋತ್ರ ಹೇಳ್ತೇವೆ. ನಿಮ್ಮ ಮಹಿಮೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ತೋತ್ರ 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 ಅದ್ಭುತ ಸ್ವರೂಪನೇ ನಿಮಗೆ ಸ್ತೋತ್ರ. ಆಲೋಚನೆ ಕರ್ತನೆ ನಿಮಗೆ ಸ್ತೋತ್ರ. ಪ್ರಾಕರ್ಮದ ದೇವರೇ ನಿಮಗೆ ಸ್ತೋತ್ರ. ನಿತ್ಯನ ತಂದೆ ನಿಮಗೆ ಸ್ತೋತ್ರ. ಸಮಾಧಾನ ಪ್ರಭುವೇ ನಿಮಗೆ ಸ್ತೋತ್ರ. ನಾನೇ ನಿಮಗೆ ಆರೋಗ್ಯದಾಗಿರ್ತಕ್ಕಂಥ ದೇವರೇ ನಿಮ್ಗಪ್ಪನಿಗೆ ಸ್ತೋತ್ರ 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 ಸ್ತೋತ್ರ. ನಿನ್ನೊಂದು ಪ್ರಸನ್ನತೆಯಿಂದ ನಿನ್ನೊಂದು ಪವಿತ್ರಾತ್ಮ ಬಲದಿಂದ ನಮಗೆ ಯಾಕಂದ್ರೆ ಬಿದ್ದೋಗಿರ್ತಕ್ಕಂಥ ಈ ಸ್ಥಳದಲ್ಲಿ ಮೇಲಕ್ಕೆ ಎತ್ತತಕ್ಕಂಥ ದೇವರು ನೀನಾಗಿದ್ದರೆ ನಿನ್ನ ಪ್ರೀತಿ ಬಹಳಷ್ಟು ಅಪಾರವಾಗಿದೆ ಕರ್ತನೆ. ಎಷ್ಟು ವಿವರಣೆ ಮಾಡಿದ್ರು ಕೂಡ ಅದು ಕಡಿಮೆ ಆಗಲ್ಲ ಕರ್ತನೆ. ಲೋಕದಲ್ಲಿ ಅಲೆದಾಡಿ ಅವಮಾನಕ್ಕೆ ಗುರಿಯಾದಾಗ ಅಯ್ಯ ನೀನೇ ಮೇಲೆತ್ತತಕ್ಕಂಥ ದೇವರಾಗಿದ್ದೆ. ನಿನ್ನಲ್ಲಿ ಬಂದು ಮೊರೆಯಿಡುವಾಗ ಪ್ರಾರ್ಥನೆ ಮಾಡಿದಾಗ ಯೇಸುವೇ ನಿನ್ನ ಮಗಳು ನಾನು, ಯೇಸುವೇ ನಿನ್ನ ಮಗಳು ನಾನು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಅವರನ್ನು ಮೇಲಕ್ಕೆ ಎತ್ತತಕ್ಕಂಥ ದೇವರು ನೀನಾಗಿದ್ದೇಯ. ಅವರು ಹತ್ತಲಾಗದಂತ ಬೆಟ್ಟ ಗುಡ್ಡಗಳನ್ನು ಹತ್ತಿಸ್ತಕ್ಕಂಥ ದೇವರು ನೀನಾಗಿದ್ದೇಯ. ನಿಮಗೆ ಸ್ತೋತ್ರ 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 ಸ್ತೋತ್ರ. ಎರಡು ಕೈಗಳ ಚಪ್ಪಳೆ ತಟ್ಟುತ್ತಾ ಒಂದು ಸತ್ರ ದೇವರಿಗೆ ಸ್ವಾಗತಿಸ ಜೋರಾಗಿ ಚಪ್ಪಳೆ ತಟ್ಟುತ್ತಾ
glory, glory, glory. Shikara ಹೌದಯ್ಯ, ನಿಮಗೆ ಸ್ತೋತ್ರ ಉಂಟಾಗಲಿ. ಪ್ರಾರ್ಥನೆ ಮಾಡಿದ ಪ್ರತಿಯೊಂದು ಮಕ್ಕಳು ಜೀವಿತದಲ್ಲಿ ಅದ್ಭುತ ಮಾಡಿದ್ದೀವಿ. ಯಾರಿಗೆ ಸ್ವಸ್ಥತೆ ಬಿಡುಗಡೆ ಬೇಕಾಗಿತ್ತು ಅವರಿಗೆ ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದೀವಿ. ಯಾರ ಸೈತನ ಅಧಿಕಾರ ಬಾಲವಾಗಿ ಮಾಟ ಮಾತ್ರ ಶಕ್ತಿ ಅದು ಮುಚ್ಚಲ್ಪಟ್ಟಿತ್ತು, ಇವತ್ತು ಅದು ಬೆಂಕಿ ಸುಟ್ಟು ನಾಶ ಮಾಡಿದ್ದೇವಯ್ಯ. ಅದು ಸುಟ್ಟು ನಾಶ ಮಾಡಿಕ್ಕಾಗಿ ನಿಮಗೆ ಸ್ತೋತ್ರ. ಆ ಮಕ್ಕಳಿಗೆಲ್ಲ ಬಿಡುಗಡೆ ಸ್ವಸ್ಥತೆ ಒಳ್ಳೆ ಆರೋಗ್ಯ ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತು ಅನೇಕ ಜನರ ಜೀವಿತ ನೀನು ಅದ್ಭುತ ಮಾಡಿದೆ, ಅನೇಕ ಕುಟುಂಬಸ್ಥರಲ್ಲಿ ನೀನು ಅದ್ಭುತ ಮಾಡಿದೆ. ಅನೇಕ ಮಕ್ಕಳಯ್ಯ ನಿನ್ನ ಚಿತ್ತಂತೆ ನಡೆಯುವ ಹಾಗೆ ಅವರು ಮಾರ್ಪಡಿಸೋ ಸತ್ಯಕ್ಕಾಗಿ ನಿಲ್ಲಿಸ್ತೋತೆ. ಅವ್ರ ತಲೆಗೆ ಗೌರವ ನೀನಾಗಿದೆ, ಅವ್ರ ತಲೆಗೆ ಕಿರೀಟವು ನೀನಾಗಿದೆ, ಅವ್ರ ತಲೆಗೆ ಅಭಿಷೇಕವು ನೀನಾಗಿದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇವತ್ತು ಪೊಲೀಸ್ ಉದ್ಯೋಗಕ್ಕಾಗಿ ಎಕ್ಸಾಮ್ ಬರೀತಕ್ಕಂಥ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಟಾಕ್ಸಿ ಪ್ರಾರ್ಥನೆ ಮಾಡೋಣ. ದೇವರೇ ನಿಮಗೆ ಸ್ತೋತ್ರ. ಪೊಲೀಸ್ ಉದ್ಯೋಗಕ್ಕಾಗಿ ಎಕ್ಸಾಮ್ಸ್ ಬರೀತಕ್ಕಂಥ ಮಕ್ಕಳು ನಾವು ಪ್ರಾರ್ಥಿಸ್ತೇವೆ. ಆ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅದ್ಭುತವಾಗಿ ಬರುವಾಗೆ ಆ ಎಕ್ಸಾಮ್ಸ್ನಲ್ಲಿ ಸಕ್ಸಸ್ ಆಗಿ ಬರುವಾಗ ಸಹಕರಿಸು. ನನ್ನ ಸಭೆಯಲ್ಲಿ ಕೂಡ ಅಯ್ಯ ಒಬ್ಬರಿಬ್ಬರು ಬರೀತಕ್ಕಂಥರಾಗಿದ್ದಾರೆ ದೇವರೇ, ಅಲ್ಲೊಬ್ಬರು ಬರೀತಕ್ಕಂಥರಾಗಿದ್ದಾರೆ, ಇನ್ನೊಬ್ಬರು ಬರೀಲಕ್ಕೆ ಸಿದ್ಧರಾಗಿದ್ದಾರೆ ದೇವರೇ. ಇವರಿಬ್ಬರನ್ನು ಸಕ್ಸಸ್ಫುಲ್ ಆಗಿ ಮಾರ್ಪಡಿಸ್ತಾರೆ. ಆ ಉದ್ಯೋಗ ಕೈ ಹಿಡ್ಕೊಂಡು ವಾಪಸ್ ಬರುವಾಗ ನೆನಪಿರ್ಬೇಕು. ಯಾವುದು ಕೊರತೆ, ಯಾವುದು ಕಡಿಮೆ ಸಾಧ್ಯ ಎಲ್ಲದರಲ್ಲಿ ಸರಿ ಮಾಡಿದ್ದೇವೆ. ಎಲ್ಲ ನಮಗೆ ಸರಿಪಡಿಸಿ ಮತ್ತು ನಮ್ಮ ಕನ್ನಡ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ಸ್ ಬರೀತಕ್ಕಂಥರಾಗಿದ್ದಾರೆ ಆ ಮಕ್ಕಳು ನಿಮ್ಮ ದೃಷ್ಟಿ ಚಲನೆ ಇಟ್ಟು ಕ್ವಶನ್ಸ್ ಆನ್ಸರ್ ಬಂದು ಅದ್ಭುತವಾಗಿ ಪಾಸ್ ಆಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಸಭೆಯಲ್ಲಿ ಬರೀತಕ್ಕಂಥ ಮಕ್ಕಳನ್ನ ಹಸ್ತಪಡಿಸಿಕೊಟ್ಟಿದ್ದೇವೆ. ಅದ್ಭುತವಾದ ರಿಸಲ್ಟ್ನಿಂದ ಕೈ ಹಿಡ್ಕೊಂಡು ಬರುವಾಗ ಸಹಾಯ ಮಾಡಿಕ್ಕಾಗಿ ನಿಮಗೆ ಸ್ತೋತ್ರ. ಮೇಲ್ಚಾಧಿಕಾರವು ಕೂಡ ಕಾರ್ಯ ಮಾಡಿ ಆ ಮನಸ್ಸನ್ನು ದಯ ಹೊಂದಿಸಿ ನಿನ್ನ ಮಕ್ಕಳು ಯೋಗ್ಯ ತಿಳ್ಕೊಳ್ಳುವಾಗ ನಿಮಗೆ ತೋರಿಸಿಕೊಂಡು ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಒಂದ್ಸತಿ ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಸಮಾಧಾನ ಬರಲಿ, ನಾಯಕರುಗಳನ್ನೆಲ್ಲ ದೇವರ ಪ್ರಸನ್ನತೆ ಇರಲಿ, ಒಳ್ಳೆ ಆಳ್ವಿಕೆ ಮಾಡ್ತಕ್ಕಂಥ ಕೈಯಲ್ಲಿ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ದುಷ್ಟರ ಕೈಯಿಂದ ತಪ್ಪಿಸಿ ನೀತಿವಂತರ ಕೈಯಲ್ಲಿ ನಮ್ಮ ದೇಶ ನಮ್ಮ ರಾಜ್ಯವನ್ನು ಅವ್ರು ಹೀಗೆ ಇರಬೇಕು, ಸರಿಸಮಾನ ಆಳ್ವಿಕೆ ಮಾಡ್ತಕ್ಕಂಥರಾಗಬೇಕು, ಯಾವ ಭೇದ ಭಾವನ ಇಲ್ಲದಂತರಾಗಬೇಕು. ಅಯ್ಯ ಸಂತೃಪ್ತರಾಗಿ ಇರುವಾಗೆ ಕೃಪೆ ತೋರಿಸಿ ಎಲ್ಲರಿಗೆ ಸರಿಸಮಾನತೆ ಆಳ್ವಿಕೆ ಮಾಡ್ತಕ್ಕಂಥ ನಾಯಕರಿಗೆ ನಮ್ಮ ದೇಶ ನಮ್ಮ ರಾಜ್ಯನ ಕೊಡ್ತೇವೆ. ಏನ ಪ್ರಾರ್ಥಿಸ್ತಾ ನಿನ್ನ ಮಕ್ಕಳಾಗಿ ಜೀವ ಮಾಡ್ತಕ್ಕಂಥವ್ರು ಅನೇಕ ಒಂದು ನಾಯಕರು ಇರಬೇಕು ನಂತರ ದೇಶ. ಅಯ್ಯ ಅಂತ ನಾಯಕನನ್ನು ಒದಗಿಸ್ಕೊಡು, ಅಂತ ನಾಯಕನನ್ನು ಒದಗಿಸ್ಕೊಡುತ್ತಂತಾನೆ ದಿನ ಪ್ರಾರ್ಥಿಸ್ತಾ ಸೈನಿಕರಿಗೆ ಪ್ರಾರ್ಥಿಸ್ತೇವೆ, ಸೇವಕರಿಗೆ ನಾವು ಪ್ರಾರ್ಥಿಸ್ತೇವೆ, ಪೊಲೀಸ್ ಅಧಿಕಾರಿಗೆ ನಾವು ಪ್ರಾರ್ಥಿಸ್ತೇವೆ, ಜಡ್ಜ್ಗಳಿಗೆ ನಾವು ಪ್ರಾರ್ಥಿಸ್ತೇವೆ, ವೈದ್ಯರಿಗೆ ನಾವು ಪ್ರಾರ್ಥಿಸ್ತೇವೆ, ಅಥವಾ ಇದರಲ್ಲಿ ಸೇವೆ ಮಾಡತಕ್ಕಂಥ ಪ್ರತಿಯೊಂದು ನಾವು ಪ್ರಾರ್ಥಿಸ್ತೇವೆ. ನೀನು ಆಶೀರ್ವದಿಸು, ನಿಮ್ಮ ದಯ, ನಿಮ್ಮ ಕರುಣೆ, ಕಟಾಕ್ಷ, ಅನುಗ್ರಹ ಇರಬೇಕಾಗ್ತಾನೆ. ಇವ್ರ ಮೇಲೆ ಇಡುವುದಾದರೆ ನಮ್ಮ ದೇಶ ರಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ, ನಮ್ಮ ಜನರು ಒಂದು ಉನ್ನತ ಸ್ಥಾನಮಾನದಲ್ಲಿ ಕಾಣೋದಕ್ಕೆ ಅವಕಾಶ ಇದೆ, ನಿನ್ನ ಮಕ್ಕಳಿಗೆ ಸ್ವೀಕಾರ ಮಾಡಿದಾಗ ಪ್ರತಿಯೊಬ್ಬರಿಗೆ ಒಳ್ಳೆ ಔಷಧ ಸಿಗ್ಲಕ್ಕೆ ಅವಕಾಶ ಇದೆ, ಒಳ್ಳೆ ನ್ಯಾಯ ತೀರ್ಪು ಕೂಡ ಸಿಗ್ಲಕ್ಕೆ ಅವಕಾಶ ಬೇಕಾಗ್ತಾನೆ. ಅದನ್ನು ನಾನು ಪ್ರಾರ್ಥಿಸ್ತಾರೆ. ಇವರೆಲ್ಲ ನಿನ್ನ ಹಸ್ತಪಡಿಸ್ಕೊಡ್ತಾರೆ, ನಿಮ್ಮ ಚಿತ್ರத்தை ನಡೆಸ್ತಾರೆ. ಇವರು ಸತ್ಯಕ್ಕಾಗಿ ಆಳ್ವಿಕೆ ಮಾಡುವ ಹಾಗೆ, ಸತ್ಯ ಮಾರ್ಗದಲ್ಲಿ ಅನೇಕ ಜನ ನಡೆಸುವ ಹಾಗೆ ಸುಳ್ಳಾದದನ್ನು ಬೇಯಿಸಿ ಸತ್ಯಗಳನ್ನು ಇಟ್ಕೊಂಡು ಹೋಗುವಾಗ ಕೊಡಬೇಕು. ಇವರು ಜನಗಳಿಗಾಗಿ ಹೊರಡುವಾಗ ಇವರು ಬೇಕಾಗಿರ್ತಕ್ಕಂಥ ಆರೋಗ್ಯ ಆಯುಷ್ಕಾಲವನ್ನು ಒದಗಿಸಿಕೊಡುತ್ತೇವೆ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರವಾಗಿ. ಸದ್ಯ ಆಸಾಂ ಪ್ರಾರ್ಥನೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಆಸಾಂ ಪ್ರಾರ್ಥನೆಯಲ್ಲಿ ದೇವರ ಅದ್ಭುತ ಮಾಡಿ ಸಹಾಯ ಇಲ್ಲದವರಿಗೆ ಸಹಾಯವನ್ನು ಒದಗಿಸಿಕೊಡುತ್ತೇವೆ. ಅಲ್ಲಿ ಸಹಾಯ ಮಾಡ್ತಕ್ಕಂಥ ಆಲ್ರೆಡಿ ಅನೇಕ ಜನರು ಹೋಗಿದ್ದಾರೆ, ಅವರನ್ನು ಕೂಡ ನಾವು ಪ್ರಾರ್ಥಿಸ್ತೇವೆ, ಆಶೀರ್ವದಿಸ್ತೇವೆ, ಅವ್ರನ್ನ ಆಶೀರ್ವದಿಸ್ತೇವೆ. ಅಲ್ಲಿ ಎಷ್ಟು ಕುಟುಂಬಗಳು
ಪಿಶಾಸಿನ ದೌರ್ಜನ್ಯ ನಡೀತಕ್ಕಂತಾಗಿದೆ ಕರ್ತನೆ. ಅವರೆಲ್ಲರಿಗೂ ಒಂದು ಆತ್ಮದ ಬಲದಿಂದ ಸಹಾಯ ಹಸ್ತಗಳನ್ನು ನಡೆಸಲ್ಪಡ್ತೀವಿ ನಾವು ಪ್ರಾರ್ಥಿಸ್ತೇವೆ. ಕೇಳಿದ ದಿನದಲ್ಲಿ ಪ್ರಾರ್ಥನೆಗಳಲ್ಲಿ ಮಕ್ಕಳನ್ನು ತಪ್ಪಿಸಿ ರಕ್ಷಿಸಿ ನಡೆಸಲ್ಪಡ್ತಿರುವುದಾಗಿ ನಿನ್ನಲ್ಲಿ ಕೇಳ್ತೇವೆ. ಹಾಲೆಲೂಯಾ. ನೀನು ಮಾತ್ರ ಮಹಿಮೆ ಆಗಲಿ ಕರ್ತನೆ. ಇವತ್ತು ಎಷ್ಟು ಜನ ಸಿದ್ಧವಾಗಿದ್ದು ಬಂದಿದ್ದರು ಕರ್ತನೆ. ಸಿದ್ಧವಾಗಿದ್ದು ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಜೀವಿತದ ಮಾಡಿ ಪ್ರತಿಯೊಬ್ಬ ಹೃದಯ ಪ್ರತಿಯೊಬ್ಬರು ಕುಟುಂಬಗಳು ಕಟ್ಟಲು ಕೊಡುವಾಗಿದ್ದು ನಿಮಗೆ ಸ್ತೋತ್ರ. ಈ ಆನ್ಲೈನ್ನಲ್ಲಿ ಇದ್ದರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಎಷ್ಟು ಜನ ಯಾವ ವಿಧವಾಗಿ ಪ್ರಾರ್ಥನೆ ಮಾಡ್ಕೊಂಡರಾಗಿದ್ದರು ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಹೇಳಬಹುದು ಆಶೀರ್ವದಿಸಿದೆ. ಪುತ್ರ ಸಂತಾನ ಬಹುಮಾನ ಇಲ್ಲದವರಿಗೆ ಸಭೆಯಲ್ಲಿ ಪ್ರಾರ್ಥನೆ ಮಾಡಲಿ ಅಥವಾ ಆನ್ಲೈನ್ನಲ್ಲಿ ಪ್ರಾರ್ಥನೆ ಮಾಡ್ಕೊಂಡರಾಗಿದ್ದರು ಅವರಿಗೆ ಸಂತಾನ ಬಹುಮಾನವಾಗಿ ಕೊಟ್ಟು ಹೇಳಬಹುದು ಆಶೀರ್ವದಿಸಿದೆ. ಈ ಆರಾಧನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ಜೀವಿತದಲ್ಲಿ ಒಂದೊಂದವಾಗಿ ನಾವು ಅದ್ಭುತ ಮಾಡಿದ್ದೇವೆ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಇವತ್ತಿನ ವಾಕ್ಯದ ಕಡೆ ಇದ್ದೇವೆ. ಇವತ್ತಿನ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನ ಇದ್ದೇವೆ. ನಿಮ್ಮ ವಾಕ್ಯದ ಬಲದಿಂದ ಶಕ್ತಿ ಕೃಪೆಯಿಂದ ಜ್ಞಾನವನ್ನು ತುಂಬಿಸಿದ್ದೇವೆ. ಇವತ್ತು ವಾಕ್ಯ ಹೇಳುವಾಗ ನೀನು ನಮ್ಮದು ಮಾತಾಡಿ ಬಾಯಿ ಕೊಡಿ ನಾಲ್ಕು ನಮ್ಮೆಲ್ಲರಿಗೆ ಮಾತಾಡಬೇಕು. ನೀನು ಮಾತಾಡೋದ್ರೆ ನಾವು ಬಂದುಕೊಂಡಿಲ್ಲ ಸಾಧ್ಯ ಇಲ್ಲ. ನೀನು ಬರುವಾಗ ನಾವು ಸಿದ್ಧವಾಗಿಲ್ಲಕ್ಕೆ ಅವಕಾಶ ಇರುತ್ತೆ. ನಿಮಗೆ ಸ್ತೋತ್ರವಾಗಲಿ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮಕರಣ ಸೇರಿದ ಇದು ಕಲಿತಕ್ಕಂಥ ಸಂದೇಶವನ್ನು ಪವಿತ್ರ ಆತ್ಮ ದೇವರಿಗೆ ನಾವು ಸ್ಥಾಪಿಸಿಕೊಡ್ತೇವೆ. ನನ್ನ ಒಳಗೆ ಎಲ್ಲರ ಒಳಗಿದ್ದು ನೀವು ಕಾರ್ಯವನ್ನು ನಡೆಸಲ್ಪಟ್ಟಿರುವುದಾಗಲಿ ನಂತರ ದೇಶದಲ್ಲಿ ಪ್ರಾರ್ಥಿಸ್ತೇವೆ. ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ಕೂಡ ಉತ್ತಮ ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂತಹ ಸಂದೇಶವನ್ನು ನಾನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದೇನೆ. ಇವತ್ತು ಪುನರುದ್ಧಾನ ವಿಷಯದಾಗ ಸಂದೇಶ ಇಲ್ಲ, ಬಟ್ ಅದರ ಕೂಡ ಪುನರುದ್ಧಾನ ವಿಷಯದಲ್ಲಿ ಸಂದೇಶ ಸ್ವಲ್ಪ ಇರ್ತಕ್ಕಂತಾಗಿದೆ. ಇವತ್ತಿನ ಸಂದೇಶವನ್ನಂದ್ರೆ ಮಹಿಮಾರ್ಥವಾದ ಸತ್ಯದ ವಿಷಯಗಳು ಎಂಬುದಾಗಿ. ಯಾವ ವಿಷಯವಾಗಿ? ಮಹಿಮಾರ್ಥವಾದ ಸತ್ಯದ ವಿಷಯಗಳು. ಯಾಕೆ ಈ ಮಹಿಮಾರ್ಥ ಮತ್ತು ಸತ್ಯದ ವಿಷಯಗಳಲ್ಲಿ ಇದು ವಾಕ್ಯವನ್ನು ನಾನು ಕೊಡ್ಲಕ್ಕೆ ಸಿದ್ಧನಾಗಿದ್ದೆ ಅಂದ್ರೆ, ಅನೇಕ ಒಂದು ಯೌವನಸ್ಥರು ದೀಕ್ಷಾಸನ ತೆಗೆದುಕೊಂಡು ದೀಕ್ಷಾಸನ ತೆಗೆದುಕೊಂಡು ಲೋಕ ರೀತಿಯಾಗಿ ಮುಳುಗೋಗ್ತಕ್ಕಂಥವ್ರು ಬಹಳ ಜನರ ಪ್ರೇರೆ. ನೋಡುವುದಕ್ಕಾಗಿ ಭಯ, ನೋಡುವುದಕ್ಕಾಗಿ ಭಕ್ತಿ, ನೋಡೋದಕ್ಕಾಗಿ ದೇವರ ಒಂದು ಪ್ರೀತಿ, ನೋಡೋದಕ್ಕಾಗಿ ದೇವರ ಒಂದು ಅರಣ್ಯತೆ ಐಕ್ಯತೆ ಅವ್ರ ಒಳಗ ಕಾಣ್ಲಕ್ ಹೊಂಟದ. ಆದರೆ ದೇವ್ರು ನೋಡುವಾಗ ಅವ್ರ ಒಳಗ ಆ ಅನುನ್ನತೆ ಐಕ್ಯತೆ ಇಲ್ಲ ಪ್ರೇರೆ. ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುನ್ನತೆ ಐಕ್ಯತೆ ಅವರ ಒಳಗ ಇಲ್ಲ. ಅದಕ್ಕಾಗಿ ನಿನ್ನ ವಿಷಯವಾಗಿ ಸಂದೇಶ ಅಂದ್ರೆ ಗೊತ್ತು ಕೂಡ ಪುನರುದ್ಧಾನ ವಿಷಯವಾಗಿ ಅಥವಾ ಹೋಲಿ ಕಮ್ಯುನಿಯನ್ ಸರ್ವಿಸ್ ವಿಷಯದಲ್ಲಿ ದೇಹ ರಕ್ತ ಹೇಗೆ ಸೇವನೆ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ಇದ್ರ ವಿಷಯ ಸಂದೇಶ ಕೊಡ್ಬೇಕೆಂಬ ಉದ್ದೇಶ ಇಟ್ಟಿದ್ದಾದ್ರೆ ದೇವರು ಹಲವಾರು ವಿಷಯದಲ್ಲಿ ಸಂದೇಶವನ್ನು ಕೊಟ್ಟಿದ್ದಾನೆ. ಆದ್ರೆ ಇವತ್ತಿನ ಸಂದೇಶ ನೋಡಕ್ ಹೋದ್ರ ಸುಮಾರು 1 ಗಂಟೆ 10 ನಿಮಿಷ ಆ ಕಡೆ ಆಯ್ತಕ್ಕಂತ ಆದ್ರೆ ಮತ್ತೊಬ್ಬ ಇದ್ರಾಗ ಸ್ವೀಟ್ ಅಂಡ್ ಹೊಡೆದ ನಾನು ಮೇನ್ ಪಾಯಿಂಟ್ಸ್ ಹೇಳಿ ನಾನು ಮುಗಿಸ್ತಕ್ಕಂತನಾಗಿರ್ತೇನೆ. ಯಾವ ವಿಷಯದಲ್ಲಿ? ಮಹಿಮಾರ್ಥವಾದ ಸತ್ಯದ ವಿಷಯಗಳು ಎಂಬುದಾಗಿ. ಓಕೆ, ಸತ್ಯವಾದಂತ ತೆಗ್ರಿ ರೋಮಪದ ಅವರಿಗೆ 8ನೇ ಅಧ್ಯಾಯ 12-13 ಸಿಕ್ಕರು ಹೋದ್ರಿ. ಹೀಗಿರಲಾಗಿ ಸಹೋದರರೇ ನಾವು ಹಂಗಿನಲ್ಲಿ ಇದ್ದೇವೆ. ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಎಂಬುದಾಗಿ. ಏನು ನಾಶ ಮಾಡ್ಬೇಕು ನಿಮ್ಮ ಒಳಗಿರ್ತಕ್ಕಂಥದ್ದು? ಏನು? ಶರೀರದ ದುರಭ್ಯಾಸಗಳನ್ನು ನೀವೇನ್ ಮಾಡ್ಬೇಕು? ನಾಶ ಮಾಡ್ಬೇಕು. ಈಗ ಒಳ್ಳೆ ಡ್ರೆಸ್ ಹಾಕೊಂಡಿದ್ದೀರಿ, ನಾರ ಕೋಟ್ ಹಾಕೊಂಡಿದ್ದೇವೆ, ದೇವ್ರ ಸ್ತೋತ್ರ. ಇವೆಲ್ಲ ಹೊಲ್ದು ಹಂಗೆ ಇಟ್ಟಿದ್ದೆವು, ಹಂಗೆ ಇಟ್ಟಿನಲ್ಲಿ ಇವೆಲ್ಲ ಟೈಟ್ ಆಗ್ಲತ್ತಾವ. ದೇವ್ರ ಚಿತ್ತಾನುಸಾರ ನಂದು ಬಾಡಿ ಜರ ಹೆಚ್ಚಿಗೆ ಬೆಳಿಲತ್ತದ. ಮಧ್ಯಪ್ರದೇಶ ಕೂಡ ಈ ಮಧ್ಯದಾಗ ಹೆಚ್ಚಿಗೆ ಬೆಳೆದವು. ಕರೆಕ್ಟ್ ಅಲ್ಲ? ಆದ್ರೆ ಒಳ್ಳೆ ಬಟ್ಟೆಗಳು ಹಾಕೋತೇವು, ಒಳ್ಳೆ ಒಂದು ಉನ್ನತ ಸ್ಥಾನಮಾನ ಕಾಣ್ಬೇಕೆಂಬುದಾಗಿ ಹಾಕೋತೇವೆ. ಆದ್ರೆ ಹಾಕೊಂಡಾಗ
ಗರ್ಮಿ ಹೆಚ್ಚಾಗಿ ಪಸಿನ ಬಿಟ್ಟು ಏನ್ ಬರ್ತದ ವಾಸನ ಶರೀರದಲ್ಲಿ? ವಾಸನ ಬರ್ತಲ್ರಿ ಶರೀರದಾಗ ವಾಸನ ಬರ್ತದ? ಬರ್ತಂಬರ್ ಕೈ ತೋರ್ಸ್ರ ಒಂದ್ಸತಿ. ಈಗ ಆ ವಾಸನ ನಾಶ ಮಾಡೋದಕ್ಕಾಗಿ ಏನ್ ಯೂಸ್ ಮಾಡ್ತೇವೆ ನಾವು? ಬಾಡಿ ಸ್ಪ್ರೇ, ಈತರ್ ಇವೆಲ್ಲ ನಾವು ಯೂಸ್ ಮಾಡ್ತೇವೆ ಕಂಪಲ್ಸರಿ. ಏನು ಇದು ದುರಾಭ್ಯಾಸ ಅಂದ್ರೆ ಈ ಶರೀರದ ಮ್ಯಾಲ ಬರ್ತಕ್ಕಂಥ ವಾಸನ ಅದು ಮುಚ್ಚುವುದಕ್ಕಾಗಿ ಬಾಡಿ ಸ್ಪ್ರೇ, ಈತರ್ ಹಲವಾಗಿರ್ತಕ್ಕಂಥದ್ದು ನಾವೇನ್ ಮಾಡ್ತೇವೆ? ಉಪಯೋಗ ಮಾಡ್ತೇವೆ ಪ್ರೇರೆ. ಹಾಗೆ ಶರೀರದ ಒಳಗಿರ್ತಕ್ಕಂಥ ದುರಭ್ಯಾಸಗಳು ನಿಮ್ಮೊಳಗೆ ಎಷ್ಟವನೋ ಅವು ನಾಶ ಮಾಡ್ಬೇಕು ನೀವು ಸ್ಪಷ್ಟವಾಗಿ. ಶರೀರದ ಒಳಗಿರ್ತಕ್ಕಂಥ ಈ ದುರಭ್ಯಾಸವನ್ನು ಒಂದ್ ವೇಳೆ ಇಟ್ಟುಕೊಂಡು ನಡೀತಕ್ಕಂಥರಾಗಿದ್ದೀರಿ ಅಂದ್ರೆ ನೀವು ಸಾಯುವುದು ನಿಶ್ಚಯ. ನಿಮಗೆ ಸಾವೇದ ಹೊರತು ನಿಮಗೆ ಪರಲೋಕದಲ್ಲಿ ಪ್ಲೇಸೇ ಇಲ್ಲ ಪ್ರಿಯರೇ. ಈ ಶರೀರದ ಇಚ್ಛೆಗಳನ್ನು, ಶರೀರದ ಒಂದು ಆಸೆಗಳನ್ನು ಎಷ್ಟು ಜನ ಹಿಡ್ಕೊಂಡು ಹಿಂಬಾಲಿಸ್ತಕ್ಕಂಥರಾಗಿರ್ತೀರೋ ಮನೆಯಲ್ಲಿ ವಿಷ ಸರ್ಪ ಹಾವನ್ನು ಸಲುವಿದ ಹಾಗೆ ಪ್ರಿಯರೇ. ಶರೀರಕ್ಕೆ ಆಸೆಗೆ ಒಳಗಾಗಿರ್ತಾರೋ, ಶರೀರದ ಇಚ್ಛೆಗಳನ್ನು ನೆರವೇರಿಸಿಕೊಂಡು ಯಾರು ಜೀವನ ಮಾಡ್ತಾರೋ ಮನೆಯಲ್ಲಿ ವಿಷ ಸರ್ಪವಾಗಿರ್ತಕ್ಕಂಥ ಹಾವನ್ನು ಸಲುವಿಕೊಂಡಿರ್ತಿರಲ್ಲ, ಅದು ನಿಮ್ಮ ಜೀವನ ಹಂಗ್ಯದ ಪ್ರಿಯರೇ. ಒಂದ್ ವೇಳೆ ವಿಷ ಸರ್ಪ ಹಾವು ನೀವು ಸಲಬೇಕಾದ್ರೂ ಕೂಡ ಅದರ ವಿಷ ಬಿಡ್ತಕ್ಕಂಥ ಹಲುಗಳು ಕೆತ್ತಬೇಕು ಪ್ರಿಯರೇ. ನೀವು ಅದ್ರ ವಿಷ ಬಿಡ್ತಕ್ಕಂಥ ಹಲುಗಳು ಕೆತ್ತಿದಾಗ ಅದು ನಿಮ್ಮನ್ನು ಮುಟ್ಟಿದ್ರು ಕೂಡ ಯಾವ ಹಾನಿ ಕೇಡ ಆಸ್ಪದ ನಿಮ್ಗಾಗಲ್ಲ. ಹಾಗೆ ನಿಮ್ಮ ಶರೀರದ ಈ ವಿಷ ಪದಾರ್ಥ ನಿಮ್ಮ ಒಳಗದ ಅಂದ್ರೆ ಈ ವಿಷ ಪದಾರ್ಥದ ಹಲುಗು ನೀವು ಕೆತ್ಕೋಬೇಕು ಸ್ಪಷ್ಟವಾಗಿ. ನಿಮ್ಮ ಹಲುಗು ನೀವೇ ಕೆತ್ಕೋಬೇಕು. ನಿಮ್ಮ ಒಳಗಿರ್ತಕ್ಕಂಥ ದುರಾಭ್ಯಾಸ ನಿಮಗೆ ನಾಶ ಮಾಡ್ತಕ್ಕಂಥ ಅಧಿಕಾರ ಯಾವುದ್ಯಾವುದನೋ ಅದು ನೀವೇ ತಿಳಿದುಕೊಂಡು, ಇನ್ನೊಬ್ಬರು ಹೇಳುವುದಕ್ಕಿಂತ ಮುಂಚಿತವಾಗಿ ನೀವು ತಿಳಿದುಕೊಂಡು ಅದಕ್ಕ ನಾಶ ಮಾಡುವುದಾದ್ರೆ ಬದುಕ್ತೀರಿ. ಒಂದ್ ವೇಳೆ ನಾಶ ಮಾಡಿಲ್ಲ ಅಂದ್ರ ನೀವೇ ಅದರಲ್ಲಿ ಸತ್ತು ಹೋಗ್ತಿರ್ತೀರಿ. ಪರಲೋಕ ರಾಜ್ಯ ಎಲ್ಲರಿಗೂ ಬೇಕು. ಪರಲೋಕದ ಹಾದಿ ಬಹಳಷ್ಟು ಸುಲಭವಾಗಿರ್ತಕ್ಕಂಥದ್ದು, ಆದರೆ ಇಕ್ಕಟ್ಟವಾಗದ ಪ್ರೇರೆ. ಅದು ನೀತಿವಂತರಿಗೆ ಸುಲಭ ಅದ, ಪಾಪಿಷ್ಟರಿಗೆ ಅದು ಇಕ್ಕಟ್ಟಾಗಿರ್ತಕ್ಕಂಥ ಬಾಗಿಲದ ಪ್ರೇರೆ. ಜಾನ್ ವೆಸ್ಲಿ ಬ್ರದರ್, ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ನಡೆಸ್ತಕ್ಕಂಥ ಜಾನ್ ವೆಸ್ಲಿ ಬ್ರದರ್ ಆ ಪ್ರಾಂತಕ್ಕೆ ಹೋಗಿ ಒಂದು ದೇವಾಲಯಕ್ಕೆ ಹೋಗಿರಂತ ಅವರು, ಕೊರಿಯನ್ ದೇಶದಲ್ಲಿ ಎಲ್ಲೋ ಹೊರಗೆ ಬೇರೆ ಕಂಟ್ರಿಗಳಲ್ಲಿ. ಅಲ್ಲಿ ಹೋದಾಗ ದರ್ವಾಜ ಇಷ್ಟಿರ್ತಂತ, ಮಧ್ಯಪ್ರದೇಶ ಬೆಳೆದವ್ರು ಅದ್ರಾಗ ಹೋಗೋದು ಬಹಳ ಕಷ್ಟ ಅಂತ ಪ್ರಿಯರಿ. ಅಂದ್ರೆ ಹೊಟ್ಟಿ ಬೆಳೆದಿರ್ತಕ್ಕಂಥವ್ರು, ದಪ್ಪ ಆಗಿರ್ತಕ್ಕಂಥ ವ್ಯಕ್ತಿಗಳು ಅದ್ರಾಗ ಹೋಗೋದು ಬಹಳ ಕಷ್ಟ ಅಂತ. ಸಣ್ಣದ ಬಾಗಿಲು ಇರ್ತಂತ ಪ್ರಿಯರಿ. ಈ ಪುಲ್ಪಿಟ್ ಎಷ್ಟದ ನೋಡ್ರಿ, ಇದಕ್ಕಿಂತ ಸಣ್ಣದಿರ್ತಂತ ಬಾಗಿಲು. ಪೂರ ಈ ರೀತಿ ಬಗ್ ಹೋಗ್ಬೇಕಂತ ಅದ್ರೊಳಗೆ ಹಿಂಗ್ ಪೂರ ಯಾರ ಬಗಲಕ್ಕಾಗಿಲ್ಲ ಅಂದ್ರೆ ಹಿಂಗ್ ಕೈ ಉರ್ಕೊಂಡು ನಡಿಬೇಕಂತ ಪ್ರೇರೆ. ಆ ತರವಾಗಿರ್ತಕ್ಕಂಥ ಹಾದಿ ಆಚರಿಸಿಲ್ಲದಂತ. ಗರ್ವಿಷ್ಠರು, ಅಹಂಕಾರಿಗಳು, ಎಂತ ವ್ಯಕ್ತಿಗಳು ಕೂಡ ಅಲ್ಲಿ ಹೋದ್ರ ಅವ್ ಬಗ್ಗೆ ಹೋಗ್ಬೇಕಂತ ಒಳಗ, ಅಲ್ಲಿ ಬಗ್ಗೆ ಹೋಗ್ಬೇಕಂತ ಪ್ರೇರಿ. ನೋಡಿ, ಅಂತ ಒಂದು ಆಲಯ ನಮ್ಮ ಬೀದರ್ ಪಟ್ಟಣದಲ್ಲಿ ಒಂದ್ ವೇಳೆ ಇಟ್ಟೇವಂದ್ರ ಆ ಆಲಯಕ್ಕೆ ಯಾರು ಹೋಗಲ್ಲ ನೋಡಿ. ಯಾರ ಆ ಆಲಯದಲ್ಲಿ ಹೆಜ್ಜೆ ಇಕ್ಕುಲಕ್ಕ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಯಾಕೆ ಆ ಆಲಯ ಅಷ್ಟು ಅದು ಬಾಗಿಲು ಸಣ್ಣದಾಗಿ ಮಾರ್ಪಡಿಸ್ಯಾರ ಅಂತ ಗೊತ್ತದನ? ಅಲ್ಲಿ ಒಂದು ಬೋರ್ಡ್ ಅದಂತ, ದೇವಸ್ಥಾನಕ್ಕೆ ಹೋಗುವಾಗ ನಿಮ್ಮ ಹೆಜ್ಜೆಗಳನ್ನು ನೀವು, ಅಂದ್ರೆ ಎಷ್ಟು ಭಯಂಕರವಾಗಿರ್ತಕ್ಕಂಥ ಅರ್ಥ. ಹೊರಗೆ ಬೋರ್ಡ್ ಹಚ್ಚಾರಂತವ್ರು. ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಹೆಜ್ಜೆಗಳನ್ನು ಗಮನಿಸಿ ನೀವು ದೇವಸ್ಥಾನದಲ್ಲಿ ಹೆಜ್ಜೆ ಇಡ್ರಿ ಎಂಬುದಾಗಿ. ದುಷ್ಟರು, ನೀಚರು ಆ ಪ್ರದೇಶಗಳಲ್ಲಿ ಹೆಜ್ಜೆ ಇಕ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಪರಲೋಕದ ಬಾಗಿಲು ಕೂಡ ಹಂಗೆ ಅದ, ಬಹಳ ಇಕ್ಕಟ್ಟವಾಗಿರ್ತಕ್ಕಂಥ ಬಾಗಿಲು. ಅದರಲ್ಲಿ ನೀವು ಸೇರ್ಬೇಕಾದ್ರೆ ಈ ದೇಹದ ದುರಭ್ಯಾಸವನ್ನು ನಾಶ ಮಾಡ್ಬೇಕು. ನಿಮ್ಮ ಒಳಗಿರ್ತಕ್ಕಂಥ ದುರಾಭ್ಯಾಸವಾಗ್ಲಿ, ದುರ್ನಡತೆನೇ ಆಗ್ಲಿ, ಪಾಪ ದ್ರೋಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರವೇ ಆಗ್ಲಿ, ಇವನು ನಾಶ ಮಾಡ್ಬೇಕು ಪ್ರೇರ. ಯಾಕಂದ್ರೆ ಶರೀರ ಭಾವವನ್ನು ಅನುಸರಿಸುವರು ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ಶರೀರ ದೀನಭಾವರು ಬದುಕ್ತಕ್ಕಂಥದ್ದು ಬಹಳ ಕಷ್ಟ. ಈ ಲೋಕದಲ್ಲಿ ಅವ್ರ ಬಲ್ ಧನ, ಆಸ್ತಿ, ಐಶ್ವರ್ಯ ಎಲ್ಲ ಅದ. ದೇವ್ರ ಮಕ್ಕಳಲ್ಲಿ ಅವ್ರಕಿನ್ನ ಹೆಚ್ಚಿಗಿರ್ತಕ್ಕಂಥ ಧನ, ಆಸ್ತಿ, ಐಶ್ವರ್ಯ ಅದ ಪ್ರೇರೆ. ದೇವ್ರ ಮಕ್ಕಳಿಗೆ ದುಷ್ಟನ ಮಕ್ಕಳಿಗೆ ಬಹಳಷ್ಟು ವ್ಯತ್ಯಾಸ ಅದ. ದುಷ್ಟನ ಮಕ್ಕಳು ಸ್ಪಷ್ಟವಾಗಿ ಶರೀರದ ಅಭ್ಯಾಸದಲ್ಲಿ ನಡ್ಕೊಂಡು ಹೋಗ್ತಕ್ಕಂಥವ್ರಾಗಿರ್ತಾರ. ಯಾಕಂದ್ರೆ ಅವರಿಗೆ ಮಾರ್ಗ ನಾಶನವಾಗಿರ್ತಕ್ಕಂಥದ್ದು. ದೇವ್ರ ಮಕ್ಕಳು ಅವ್ರು ಏನ್ ನಾಶ ಮಾಡ್ತಾರಂದ್ರೆ ಶರೀರದಾಗಿರ್ತಕ್ಕಂಥ ಅಭ್ಯಾಸವನ್ನು ಅವ್ರು ನಾಶ ಮಾಡಿ ಅವರು ಸದಾಕಾಲ ಜೀವಿಸ್ತಕ್ಕಂಥವ್ರಾಗಿದ್ದಾರೆ ಪ್ರೇರೆ. ಪುನರುತ್ಥಾನ ಯಾರಿಗೆ ಆಯ್ತಂದ್ರ
ಪಾಪ ದ್ರೋಹ ಅಪರಾಧ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಪುನರುದ್ಧಾನ ಇಲ್ಲ, ಅವರಿಗಿದ್ರೂ ಕೂಡ ಪರಲೋಕ ರಾಜ್ಯ ಇಲ್ಲ. ಆದರೆ ದೇವರ ಮಕ್ಕಳಿಗೆ ಪುನರುದ್ಧಾನದ ಮತ್ತು ದೇವರ ಸ್ಥಳದಲ್ಲಿ ಅವರಿಗೆ ಸ್ಥಾನಮಾನ ಅವರಿಗೆ ಅದ ಪ್ರಿಯ. ದೇವರು ಇಟ್ಟನು ಅವರಿಗೆ ಪ್ರತ್ಯೇಕವಾಗಿ, ದೇವರು ಅವರಿಗೆ ಆ ಸ್ಥಳವನ್ನು ಇಟ್ಟನು ಪ್ರಿಯರೇ. ನಿಮ್ಗೆ ಇನ್ನೊಬ್ಬರು ಬಟ್ ಮಾಡಿ ತೋರ್ಸಕ್ಕಂತ ಅವಶ್ಯಕತೆ ಇಲ್ಲ. ನೀ ಪಾಪ ಮಾಡ್ತಕ್ಕಂತನಾಗಿದ್ದಿ, ನೀ ಮೋಸ ಮಾಡ್ತಕ್ಕಂತನಾಗಿದ್ದಿ, ನೀ ಹಿಂಗಿದ್ದಿ ಅಂತೇಳಿ ಇನ್ನೊಬ್ಬನಿಗೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೊಬ್ಬರು ಹೇಳಿದ್ರು ಕೂಡ ನೀವು ಚೇಂಜ್ ಆಗಲ್ರಿ. ಅದು ನಿಮ್ಮಷ್ಟಕ್ಕೆ ನೀವು ಚೇಂಜ್ ಮಾಡ್ಕೊಂಬಾದ್ರೆ ಬಹಳಷ್ಟು ಉತ್ತಮ, ಬಹಳಷ್ಟು ಒಂದು ಅದ್ಭುತ ಪ್ರಿಯರೇ. ನಾ ಹೈದ್ರಾಬಾದ್ದಾಗ ಇದ್ದಾಗ ಒಣಗೋಗಿರ್ತಕ್ಕಂಥ ವ್ಯಕ್ತಿ ನಮ್ಮ ನಿಖಿಲಿನ ತಮ್ಮನ, ನಿಖಿಲಿನಕಿನ ನಾನು ಹಳ್ಳಗಿರ್ತಕ್ಕಂಥ ವ್ಯಕ್ತಿ. ಜನ ಅಂತಿರು, ನೀ ಬೀರ್ ಕುಡಿ ದಮ್ಮ ಐತಿ, ನೀ ಬೀರ್ ಕುಡಿ ದಮ್ಮ ಐತಿ ಅಂದ್ರ ಯಾರ ಒಬ್ಬರು ಪಾಪ ಒಂದು ಬೀರ್ ಕೊಟ್ರ ಅವ್ರಿಗೆ ಖಾಲಿ ಬಾಟಲೆ ಕೈಲಿ ಕುಡಿದವ್ರತ್ತು ಮತ್ತದ್ರ ತೊಡೆದು ಕುಡಿದ ಅಂತ ಹೇಳೋರಿಗೆ ನಾನು ಕೊಡ್ತಕ್ಕಂಥ ವ್ಯಕ್ತಿ ಇದ್ದಿಲ್ಲ. ಅಂದ್ರೆ ಶರೀರದ ಆಸೆ ನನ್ನ ಒಳಗಿದ್ದಾಗ ಜನ ಹೇಳ್ತಿರು, ನೀ ದಮ್ಮ ಆಗ್ಬೇಕಾದ್ರೆ ನೀ ಹಿಂಗ್ ಮಾಡ್ಬೇಕು, ಹಾಂಗ್ ಮಾಡ್ಬೇಕು. 4 ಕಿಲೋ ಖಂಡ ತಿಂದಿರ್ಬಿ, ಮಾಂಸ ತಿಂದಿರ್ಬಿ, ದಮ್ಮ ಆಗಿಲ್ಲ. ಅರ್ಥ ಆಗತ್ತ ನನ್ನ ಮಾತು? ಯಾವುದೋ ಕುಡಿಯೋದ್ರಿಂದ, ಯಾವುದೋ ತಿಂಬುವುದರಿಂದ ನಿಮ್ ಪರ್ಸನಾಲಿಟಿ ಬೆಳೆದ್ರು ಕೂಡ ಪರ್ಸನಾಲಿಟಿ ಕರೆಕ್ಟ್ ಆಗಿ ಇರಲ್ಲ. ದೇವರ ಮಕ್ಕಳಿಗೆ ದುರಾಭ್ಯಾಸಕ್ಕೆ ಒಳಗೆ ಮಾಡ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ಜನ ಇರ್ತಾರ. ತಿನ್ನುವವನು ಕುಡಿಯುವವನು ದೇವರ ರಾಜ್ಯದಲ್ಲಿ ಸೇರುವುದು ಬಹಳಷ್ಟು ಅದು ಕಷ್ಟ. ಬಿರುಗು ಗಡ್ಡ ಕೊಂಡು ಇವತ್ತು ಗಂಟುಲ್ ಬೇನೆ ಎಲ್ಲರ ಯಾರ ಥಮ್ಸಪ್ ಕೊಟ್ರು ಅಂದ್ರ ಬ್ಯಾಸ್ಗಿ ಕಾಲದಲ್ಲಿ ಒಂದು ಥಮ್ಸಪ್ ಆಗಲಿ ಒಂದು ಸ್ಪ್ರೇಟ್ ಆಗಲಿ ಕೊಂಡ ಅಂದ್ರ 700-800 ರೂಪಾಯಿ ದವಾಖಾನಿಗೆ ಹಾಗಸ್ತಾನ. ತಪ್ಪಲ್ದು ಪ್ರೇರಿ, ಇವಾಗ ತಪ್ಪೇವಲ್ದು. ಇಲ್ಲಂದ್ರ 8 ದಿನ 10 ದಿನ 15 ದಿನ 20 ದಿನ ತಿಂಗಳು ಎಲ್ಲದಲ್ಲಿ ಈ ಮಾಡ್ತಕ್ಕಂಥ ಶಬ್ದ ಗಂಟ್ಲಾಗಿಂದು ಅದು ಬಿಟ್ಟೇ ಹೋಗಲ್ಲ. ಇಲ್ಲಂದ್ರ ಡೈಲಿ ಗರಂ ನೀರು ಏನ್ ಮಾಡ್ಬೇಕು, ಉಪ್ಪು ಹಾಕಿ ಮುಕ್ಕುಳಿಸ್ಬೇಕು ಗಂಟ್ಲ. ಗುಡ್ರು ಯಾರ ಹೊರಗೆ ನೋಡಿದ್ರು ಬಿ ಮನುಷ್ಯ ಏನಪ್ಪ ಡೈಲಿ ಗುಡ್ರು ಹಿಂಗ್ ಮ್ಯಾಕ್ ಮಾಡಿ ಅಂದ್ರೆ ಏನು, ಅವತ್ತು ಮಾಡಿದೆವು ಇವತ್ತು ಅನುಭವಿಸ್ತಕ್ಕಂಥವರಾಗಿದ್ದೇವೆ ಪ್ರೇರೆ. ಬಟ್ ಈ ಶರೀರಕ್ಕೆ ಲೆಕ್ಕ ಮಾಡಿಲ್ಲ. ಇವತ್ತಿನ ದಿನ ಹೇಳ್ತಾ ಈ ಶರೀರ ಟೋಟಲ್ ಇದಕ್ಕೆ ನಾನು ಲೆಕ್ಕ ಮಾಡ್ತಕೊಂತಾನೆ ಅಲ್ಲ, ಈ ಶರೀರಕ್ಕೆ ಲೆಕ್ಕ ಮಾಡ್ತಕೊಂತಾನಲ್ಲ. ಈ ಶರೀರದ ದುರಾಭ್ಯಾಸಗಳನ್ನು ನಾನು ಸಾಯಿಸಿದ, ನೀವು ಕೂಡ ಏನ್ ಮಾಡ್ರಿ, ಸಾಯಿಸ್ರಿ. ಗೊತ್ತ ನನಗೆ ನಿತ್ಯ ಜೀವ ಎಂಬುದಾಗ ನಂಗೆ ಗೊತ್ತ, ದೇವ್ರ ಸನ್ನಿಧಿಯಲ್ಲಿ ಒಂದಿನ ಕಾಣಿಸ್ತಾ ಎಂಬುದಾಗ ಗೊತ್ತದ, ದೇವ್ರ ಮಕ್ಕಳಿಗೆ ಎಲ್ಲರಿಗೆ ಗೊತ್ತದ. ಆದರೆ ದುಷ್ಟರಾಗಿ ಜೀವನ ಮಾಡ್ತಕ್ಕಂಥ ನೀನು ಶರೀರದ ಒಂದು ದುರಾಭ್ಯಾಸಗಳನ್ನು ನೀನು ಹಿಡ್ಕೊಂಡು ಹೋದಿ ಅಂದ್ರ ನೀನು ಬದುಕುವುದು ಬಹಳಷ್ಟು ಕಷ್ಟ. ಅದರಲ್ಲೇ ನೀನು ಸಾಯ್ತಿ ಹೊರತು ಅದು ನೀ ಬದುಕ್ತಕ್ಕಂಥದ್ದು ನಿನಗ ಇಲ್ಲೇ ಇಲ್ಲ. 13 ಒಂದ್ಸರ್ತಿ ಎಲ್ಲರೂ ಕಲ್ತು ಹೋದರೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಏನನುಸರಿಸಿರ? ಶರೀರ ಭಾವಾಧೀನರಾಗಿ. ಒಂದ್ ವೇಳೆ ಶರೀರದಲ್ಲಿ ನೀವು ಬದುಕಬೇಕೆಂಬ ಆಸೆ ಇಚ್ಛೆಗಳು ಇದ್ರೂ ಕೂಡ ಆ ಶರೀರ ನಿಮ್ಮನ್ನು ಸಾಯಿಸ್ತಕ್ಕಂಥ ಹೊರತು ನಿಮ್ಗ ದೇವ್ರ ರಾಜ್ಯದಲ್ಲಿ ಸೇರಿಸೋದು ಬಹಳಷ್ಟು ಕಷ್ಟ ಪ್ರೇರೆ. ಇದಕ್ಕೆ ಸಾಯಿಸ್ರಿ, ಇದಕ್ಕೆ ಬದುಕಿಸುವುದಕ್ಕೆ ಅವಕಾಶ ಕೊಡ್ಬೇಡ್ರಿ. ಈ ಶರೀರದ ಇಚ್ಛೆಕ ನೀವು ಸಾಯಿಸ್ರಿ. ನಿಮ್ಗೆ ಯಾರು ಸಹಾಯ ಬೇಕು? ಪವಿತ್ರಾತ್ಮನ ಸಹಾಯ ನಿಮಗ ಬೇಕು ಪ್ರೇರೆ. ಇವತ್ತು ಅನೇಕ ಜನರು ಜಿಮ್ ಮಾಡ್ತಾರ, ಅವರು ಇನ್ನ ಪಂಕದಪ್ಪಲೆ ಇರ್ತಾರೆ ಹೊರತು ಐನದ್ ಮಂದಿ ಬಂದ್ ತಾನೇ ಈ ಮಸಾಜ್ಗಳು ಇದೆಲ್ಲ ಗಂಟೆಕೊಮ್ ಐನದ್ ಮುಂದೆ ಬಂದವರು ನೋಡ್ತಾನೆ ಇರ್ತಾರೆ. ಬಾಡಿ ಬೆಳೆದಿಲ್ಲೋ ಏನಿಲ್ಲ, ಅಲ್ಲಿ ಯಾವ್ದು ಬಾಡಿ ಬೆಳೆದಿಲ್ಲ, ಯಾವ್ದು ಮಾಂಸ ಬೆಳೆದಿಲ್ಲ, ಏನೇನ್ ಬೆಳೆಲ್ಲ. ಅದು ಬೆಳೆ ಸಮಯದಲ್ಲೇ ಬೆಳೀತದ, ಬೆಳೆ ಸಂದರ್ಭದಲ್ಲೇ ಬೆಳೀತದ. ಅದಕ್ಕೆ ಪ್ರೋಟೀನ್ ಬೇಕಾಗಿರ್ತಕ್ಕಂಥದ್ದು ಆಹಾರದಲ್ಲಿ ಸಿಗ್ತದ. ಏನೇನು ಆಹಾರದಲ್ಲಿ ನೀವು ಸೇವನೆ ಮಾಡಿದ್ರೆ ಪ್ರೋಟೀನ್ ಸಿಗ್ತದೆ, ಅದು ಕೊಟ್ಟೋಗ ಮಾತ್ರನೇ ಅದು ವರ್ಕೌಟ್ ಮಾಡಿದಾಗ ಅದು ಬೆಳೀತಕ್ಕಂಥ ಆಗಿರ್ತದೆ ಪ್ರೇರೆ. ಮಾಡ್ತಕ್ಕಂಥ ಗುಣಗಳಿಲ್ಲ, ಗುಟ್ಕಾ ಬಿಟ್ಟಿಲ್ಲ, ಸಿಗರೇಟ್ ಬಿಟ್ಟಿಲ್ಲ, ಶರಿ ಕುಡಿತಕ್ಕಂಥದ್ದು ಬಿಟ್ಟಿಲ್ಲ, ವ್ಯಭಿಚಾರ, ಮೋಸಕ್ಕೆ ಸಂಬಂಧಪಟ್ಟಂತ ಅಧಿಕಾರ ಇವೆಲ್ಲ ಒಳಗವ ಹಿಡ್ಕೊಂಡು ಒಳತಿದೆ. ಹ್ಯಾಂಗೆ ನಿನ್ನ ಬಾಡಿ ಬೆಳೀತದ? ಹ್ಯಾಂಗೆ ನಿನ್ನ ಶರೀರ, ನಿನ್ನ ಪರ್ಸನಾಲಿಟಿ ಬೆಳಿಬಹುದು? ಹ್ಯಾಂಗೆ ಬೆಳೀತದ? ಅವಕಾಶ ಇದನ್ನ ಅದಕ್ಕ ಇಲ್ಲ. ನೀನು ಒಳಗಿಂದ ಹೊರಗೊಡ್ತಕ್ಕಂಥ ಆ ಪ್ರೋಟೀನ್ ಅದಲ್ಲ, ಅದಕ್ಕೆ ನೀವು ಬ್ರೇಕ್ ಮಾಡ. ಜಿಮ್ ಮಾಡ್ತಕ್ಕಂಥ ವ್ಯಕ್ತಿಗೆ ಅದು ಬ್ರೇಕ್ ಹಾಕ್ಬೇಕು ಪ್ರೇ ಸ್ಪಷ್ಟವಾಗಿ, ಅವಾಗ ಅವ್ನ ಪರ್ಸೆಂಟೇಜ್ ಬೆಳೀತಾ. ಆದರೆ ದೇವರು ಆ ಪೈಲ್ವಾನ್ಗಳ ಮೇಲೆ ಭರೋಸಾ, ನಂಬಿಕೆ, ವಿಶ್ವಾಸ
ಇಟ್ಟಿಲ್ಲ. ಇಟ್ಟನಂತೀರಿ? ಪೈಲ್ವಾನ್ಗಳ ಮೇಲೆ ದೇವ್ರ ಭರೋಸೆ ಇಟ್ಟನ? ಓಡಂತಕ್ಕಂಥ ಕುದುರೆಗಳ ಮೇಲೆ ದೇವ್ರ ಭರೋಸೆ ಇಟ್ಟನ? ಇಲ್ಲ ಪ್ರಿಯರೇ, ಅದ್ರ ಮೇಲೆ ದೇವ್ರ ಭರೋಸಾ, ನಂಬಿಕೆ, ವಿಶ್ವಾಸ ಇಟ್ಟಿಲ್ಲ. ಹಂಗ ನೋಡಕ್ ಹೋದ್ರ ಗೊಲೆತೆಯಲ್ಲಿ ದಾವಿದ್ ಮಹಾರಾಜೆಯಲ್ಲಿ ಗೊಲೆತನ ಪರ್ಸನಾಲಿಟಿ ಹೈಟ್ ಎಷ್ಟು, ದಾವಿದ್ ಮಹಾರಾಜನ ಪರ್ಸನಾಲಿಟಿ ಹೈಟ್ ಎಷ್ಟು? ಗೊಲೆತೆ ಯುದ್ಧವೀರನ, ಅವನ ಕೈಯಲ್ಲಿ ಭಯಂಕರವಾಗಿರ್ತಕ್ಕಂಥ ಆಯುಧಗಳು ಅಷ್ಟು ಭಯಂಕರವಾಗಿ, ಅವನಿಗೆ ಬರ್ತಾ ಧಕ್ಕಿ ಹೊಡೆದ್ರು ಕೂಡ 10-20 ಜನನೇ ಬಿದ್ದೋಯ್ತಕ್ಕಂಥ ಹೊರತು ಅವನಿಗೆ ನೆಲಕ್ಕೆ ಉಳಿಸ್ಲಾಕ ಯಾರಲಿಂದ ಆಗಿಲ್ಲದ್ರೆ ದಾವಿದ ಮಹಾರಾಜನಿಂದ ದೇವರ ಕಾರ್ಯ ಮಾಡ್ಯಾನ ಪ್ರಿಯರೇ. ಇಲ್ಲೇ ನಾವು 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 ನೋಡ್ಕೋಬೇಕು, ಪೈಲ್ವಾನ್ಗಳಿಗೆ ಮತ್ತು ಒಂದು ಕರೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲಿ ನಾವು ನೋಡ್ಕೋಬೇಕು ಪ್ರಿಯರೇ. ಇಲ್ಲಿ ನೋಡಿದಾಗ ನಿಮಗೆ ಗೊತ್ತಾಯ್ತು ಸ್ಪಷ್ಟವಾಗಿ, ದಾವಿದನಲ್ಲಿ ಗೊಲೆತನ ಮೇಲೆ ಬಂದಾಗ ಅವ ಜಯಶಾಲಿ ಅಂದಪ್ಲೆ ಅವನ ಪರ್ಸನಾಲಿಟಿ ಹಂಗದ ನೋಡ್ತಕ್ಕಂಥ, ಅವ ಕೂಗುವಾಗ ಎಲ್ಲಾ ಜನರು ಹೆದರ್ಯಾರ, ಭಯಪಟ್ಟರ. ಒಂದು ವ್ಯಕ್ತಿ ರಣರಂಗಲ್ಲಿ ಇಳಿದು ಉದಾಡ್ಲಕ್ಕ ಕೋಶಿಸ್ ಮಾಡಿಲ್ಲ, ಭಯಪಟ್ಟು ಹೆನ್ಕಾಗ್ಯಾರ. ದಾವಿದನ ಒಬ್ಬನೇ ಹೋಗ್ಯಾನ ಪ್ರಿಯರೇ ಯುದ್ಧಾಡ್ಲಕ್ಕ. ಹಲ್ಲೆಲೂಯ. ಏನ್ ತಗೊಂಡ್ ಹೋಗ್ಯಾನ ದಾವಿದ್ ಮಹಾರಾಜ? 3 ಕಲ್ಲು ಕವಣಿ ತಗೊಂಡ್ ಹೋಗ್ಯಾನ. ದೇವ್ರ ಅವ್ನ ಸರಿ ಇದ್ದನ ಅಥವಾ ಇಲ್ಲ? ಮೊದಲನೇ ಪ್ರಾರ್ಥನೆ ಮಾಡ್ಯಾನ ಆತನ. ಮೊದಲನೇ ಪ್ರಾರ್ಥನೆ ಮಾಡ್ಯಾನ. ಪ್ರಾರ್ಥನೆ ಮಾಡಿ ಕಲ್ಲುಗಳು ಎಂತವ ಆರಿಸ್ಕೊಡು ಅಂದ್ರೆ, ಅವು ಕಲ್ಲುಗಳು ಸೌದೋಗಿರ್ತಕ್ಕಂಥ ಕಲ್ಲುಗಳಿದ್ದು, ತೇಜ್ ಏಕ್ದಮ್ ಯಾವ್ದಾರ ಒಂದು ಕಿಂಗ್ ಹೊಡೆದ್ರು ಟುಕ್ಕೊಂಡ್ ಹೊಡೆದ್ರು ಬಿ ಆ ವ್ಯಕ್ತಿಗೆ ಅದು ಗಾಯವಾಗಬೇಕು ಅಂತ ಒಂದು ಕಲ್ಲುಗಳನ್ನು ದಾವಿದನು ಆರಿಸ್ಕೊಂಡು ಹೋಗ್ಯಾನ ಪ್ರಿಯರೇ. ಸೌದೋಗಿ ಏಕ್ದಮ್ ಮಾಲಿಸ್ ಮಾಡಿನಪ್ಲೆ ಇರ್ತಕ್ಕಂಥ ಕಲ್ಲುಗಳು, ಆ ಕತ್ತಿಗೆ ನಾವು ಹೆಂಗ್ ಧಾರಿಳಿಸ್ತೇವೋ ಅಂತ ಸಂಬಂಧಪಟ್ಟಂತ ಒಂದು ಕಲ್ಲುಗಳು ಎಣಿಸ್ಕೊಂಡು ಹೋಗಿ ಅವಕ್ಕೆ ಆರಿಸಿ ತೆಗೆದುಕೊಂಡು ಹೋಗ್ಯಾನ. ಆ ಕಲ್ಲುಗಳು ಕೂಡ ಅಂತವಂತ ಬಾ ಯುದ್ಧದಲ್ಲಿ ದೇವರು ನಾನು ಕೂಡ ಆರಿಸ್ಕೊಡೋಣ ಎಂಬುದಾಗಿ. ಆ ಚಿಕ್ಕನವಾಗಿರ್ತಕ್ಕಂಥ ಕಲ್ಲುಗಳು ಅಂದವಂತ ಯುದ್ಧದಲ್ಲಿ ನನ್ನನ್ನು ಕೂಡ ದೇವರು ಆರಿಸ್ಕೊಂಡನು ಎಂಬುದಾಗಿ. ನನಗೆಲ್ಲಾ ಜನ ತುಳಿದು ಹೋಗ್ಲತ್ತಾರ, ಎಲ್ಲಾ ಜನ ಊಡ್ ಹೋಗ್ಲತ್ತಾರ, ಯಾರು ಏನೇನೋ ಮಾಡ್ಕೊಂಡು ನಡೆದಾರ, ಆದ್ರೆ ನಾನು ನೀಟ್ನೆಸ್ ಆಗಿದೆ ಇವಾಗ ದೇವರ ಕೆಲಸಕ್ಕೆ ನಾನು ಉಪಯೋಗ ಆಗಲತ್ತೆ ಎಂಬುದಾಗಿ ಆ ಕಲ್ಲು ಸಂತೋಷವಾಗಿ ಹೋಗಿ ಗೊಲೆತೆ ಹೊಡೆದಂತ ಇರೋದು. ಸಂತೋಷವಾಗಿ ದೇವರ ಮಕ್ಕಳ ಜೀವಿತ ಹೀಗಿರ್ಬೇಕು. ದೇವರ ಮಕ್ಕಳ ಜೀವಿತ ನಿಮ್ಮನ್ನು ಆರಿಸ್ಕೊಂಡಾಗ, ನೀವು ನಂಬಿ ದೀಕ್ಷಾಸ್ನಾನ ಮಾಡಿಕೊಂಡಾಗ ನೀವು ಹೀಗೆ ಇರ್ಬೇಕು ಪ್ರಿಯರೇ. ನೀವು ಆರಿಸಲ್ಪಟ್ಟವರಾಗಿದ್ದೀರಿ, ಕರೆಯಲ್ಪಟ್ಟವರಲ್ಲ, ಆರಿಸಲ್ಪಟ್ಟವರಾಗಿದ್ದೀರಿ. ಆರಿಸಲ್ಪಟ್ಟವರಾಗಿದ್ದಾಗ ಎಲ್ಲಿ ಹೇಗೆ ನಿಮ್ಮನ್ನು ದೇವರು ಉಪಯೋಗ ಮಾಡಬೇಕು ಆ ರೀತಿ ನಿಮ್ಮನ್ನು 101% ಉಪಯೋಗ ಮಾಡ್ತಾನ. ಮಾತ್ರ ನೀವು ಧಾರಕ್ಕಿದ್ದಾಗ ಮಾತ್ರನೇ ಪ್ರಿಯರೇ, ನೀವು ತೇಜ್ ಆಗಿದ್ದಾಗ ಮಾತ್ರನೇ, ನೀವು ಗುಣದಲ್ಲಿ ಲಕ್ಷಣದಲ್ಲಿ ದೇವರು ಚಿತ್ತದ ಅನುಸಾರವಾಗಿ ನಡೆದಾಗ ಮಾತ್ರ ನೀವು ತೇಜ್ ಆಗಿರ್ತೀರಿ. ಇದರ ಇಲ್ಲ ಆ ಮುಂಡೋಗಿರ್ತಕ್ಕಂಥ ಕೊಡ್ಡಿ ನೀವು ಬಿ ಕಟ್ಕಿ ಕಡಿಲಾಕ್ ನೋಡ್ರಿ, ಆ ಕಟ್ಕಿ ಕಡಿಯಲ್ಲ ಪ್ರಿಯರೇ. ಮಂಡಾಗಿ ಜೀವನ ಮಾಡ್ಬಾರ್ದು. ಆ ಕಲ್ಲು ಹೇಗೆ ತೇಜ್ ಆಗಿತ್ತೋ, ದಾವಿದನು 3 ಕಲ್ಲು ಆರಿಸ್ಕೊಂಡಾಗ ಆ ಕಲ್ಲುಗಳು ಸಂತೋಷ ಪಟ್ಟವ. ಕೊಲೆತ್ಯಾಗ ಸ್ಪಷ್ಟವಾಗಿ ಹೊಡೆಯುವಾಗ, ದಾವಿದನ ಹೊಡೆಯುವಾಗ ಚುರುಕಾಗಿ ಹೋಗಿ ಅವನಿಗೆ ನೆಲಕ್ಕೆ ಉಳಿಸದ ಪ್ರೇರೆ ಗೆದ್ದುಕೊಂಡು ಬಂದಿರ್ತಕ್ಕಂಥ ದಾವಿದ್ ಮಹಾರಾಜ. ಆದರೆ ಪ್ರಾರ್ಥನೆ, ದೇವರೇ ನಿನ್ನ ಸೈನಿಕ ವಿರುದ್ಧವಾಗಿ ನಿಂತಿರ್ತಕ್ಕಂಥ ವ್ಯಕ್ತಿಗೆ ಇಗೋ ನಿನ್ನ ಹೆಸರು ಮೇಲೆ ನಡೆದ ದೇವರೇ, ನಿನ್ನ ಹೆಸರು ನಡೆದ ಎಂಬುದಾಗಿ ದಾವಿದ್ ಮಹಾರಾಜ ಹೋಗಿ ಏನ್ ಮಾಡ್ಯಾನ, ಗೊಲೆತ್ತನ ತಲೆಯನ್ನು ಕಡ್ಕೊಂಡ್ ಬಂದನ್. ಪ್ರಿಯರೇ, ನಿಮ್ಮ ಜೀವಿತ ಮಕ್ಕಳೇ ಹೀಗಿರ್ಬೇಕು, ನಿಮ್ಮ ಸ್ಥಿತಿ ನಿಮ್ಮ ಪರಿಸ್ಥಿತಿಗಳಿಗಿರ್ಬೇಕು. ದಾವಿದನು ಶರೀರದ ಇಚ್ಛೆಗಳನ್ನು ನೆರವೇರಿಸಿಲ್ಲ, ಶರೀರದ ಇಚ್ಛೆಗಳನ್ನು ನಾಶ ಮಾಡ್ಯಾನ. ನಾ ಸತ್ತೋದ್ರು ಕೂಡ ಪರವಾಗಿಲ್ಲ, ನನ್ನ ದೇವರ ರಾಜ್ಯವನ್ನು ಬಲವಾಗಿ ನಿಂದಿರ್ಬೇಕೆಂಬ ಉದ್ದೇಶ ಇಟ್ಕೊಂಡು ಗೊಲತ್ತನ ಜೊತೆ ಹೋರಾಡುವುದಕ್ಕಾಗಿ ದಾವಿದನು ರಣರಂಗದಲ್ಲಿ ಜನ ಹಂಗಸ್ಯಾರ. ಚುನೂರ್ ಹಪ್ಪಲ ಇದ್ದೀನಿ ನಡಿಕ್ ಹೊರಗ್ ನಡಿ ಅಂತ ಜನ ಹಂಗಸ್ಯಾರ, ಅಣ್ಣತಮ್ಮರ ಹಂಗಸ್ಯಾರ, ಬಾ ಹೊರಗ್ ಅಂತೇಳಿ ಅಣ್ಣತಮ್ಮರ ಹಂಗಸ್ಯಾರ ಹೇಳಿಸ್ಯಾರ. ಅನೇಕ ವೇಷ ಭಾಷೆಗಳಿಂದ ಮಾತುಗಳನ್ನ ಆಡ್ಯಾರ. ಬಟ್ ದಾವಿದ್ ಮಹಾರಾಜನ ಗುರಿ ದೇವ್ರ ಬಲ್ಲಿ ಐತೆ ಪ್ರೇರೆ, ಗುರಿ ದೇವ್ರ ಬಲ್ಲಿ, ಗೋಲು ಗೊಲೆತೆ ಅಂತ ತಲೆಗೆ ಪ್ರೇರೆ. ಒಂದೇ ಒಂದು ಕಲ್ಲು ವಿಶ್ರನ, ಆ ಕಲ್ಲಿನಿಂದ ಅವನ ತಲೆ ಗಾಯ ಕೆಳಗ್ ಬಿದ್ದೋಗನ್ ಪ್ರೇರೆ. ಅವನ ಕೈಯಲ್ಲಿ ಇರ್ತಕ್ಕಂಥ ಕತ್ತಿನಿಂದ ಅವನ ತಲೆ ಕಳೆದುಕೊಂಡು ತಿರುಗಿ ಸೌಲ್ ಅಂತಂದು ಕ್ವಶನ್ ಪ್ರೇರೆ. ಇದು ದೇವರ ಮಕ್ಕಳಿಗಿರ್ತಕ್ಕಂಥ ಗುರಿ. ಅಂದ್ರೆ ನಾ ದೇವರ ಮಕ್ಕಳಿಗೆ ನಾ ಯಾರಿಗೂ ಹೊಡಿಬೋದು ಅಂತೇಳಿ ಹೋಗಿ ಮತ್ತ ನೀವು ಬಿ ಕತ್ತಿ ತಲವಾರು ಕಾವಣಿ ತಗೊಂಡು ಓಡಿರಿದ್ರೆ ಇಲ್ಲ.
ಅವತ್ತು ಆ ದಿನ ಇತ್ತು, ಇವತ್ತು ಆ ದಿನ ಇಲ್ಲ. ಇವತ್ತು ಯಾವ ದಿನ ಅಂದ್ರ ಸೈತನನ ಗುಣವನ್ನು ನಾಶ ಮಾಡ್ಬೇಕು ನೀವಷ್ಟೇ. ದೀಕ್ಷಾ ಸ್ನಾನ ತೆಗೆದುಕೊಂಡಿರ್ತಕ್ಕಂಥ ನೀನು ಸೈತನನ ಅಧಿಕಾರಗಳನ್ನು ನೀನು ಮುರಿಬೇಕು. ದೀಕ್ಷಾ ಸ್ನಾನ ಮಾಡಿಕೊಂಡಂತ ಮಕ್ಕಳಿಗೆ ಅವುಗಳನ್ನು ತೇಳುಗಳಂತ ತುಳಿಯುವಂತ ಶಕ್ತಿ ನಿಮಗೆ ದೇವರು ಕೊಟ್ಟನ ನಡಿ. ಅಂದ್ರೆ ಸೈತನನ ಅಧಿಕಾರವನ್ನು ನಾಶ ಮಾಡುವಂತ ಅಧಿಕಾರ ದೇವರು ನಿಮ್ಮನ್ನು ಕೊಟ್ಟನ. ಆದರೆ ಶರೀರ ಭಾವ ದಿನದಾಗ ನೀವು ಜೀವಿಸ್ಲಕ್ಕೆ ಅವಕಾಶ ಇಲ್ಲ. ಶರೀರದ ಇಚ್ಛೆಗಳನ್ನು ನಾಶ ಮಾಡ್ರಿ. ಪವಿತ್ರಾತ್ಮನ ಸಹಾಯದಿಂದ ನೀವು ಮುಂದೋಡ್ರಿ. ಪವಿತ್ರಾತ್ಮ ದೇವ ನಿಮ್ಮನ್ನು ಸಹಾಯ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ಕೊಲೊಸ್ಸೆದವರಿಗೆ 3ನೇ ಅಧ್ಯಾಯ 5-6 ವಚನ ಓದ್ರಿ. ಆದದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಯಾವುಗಳಿಂದ ದೇವರ ಕೋಪ ಉಂಟಾಯ್ತದ? ಏನ್ ಬಿಡ್ಬೇಕು? ಬಿಡ್ಬೇಕಾ ಹಿಡ್ಕೋಬೇಕಾ? ಬಿಡ್ಬೇಕಾ ಇಲ್ಲ? ಬಿಡ್ಬೇಕು ಪ್ರೇರೆ. ನೀವು ದೇವರ ಮಕ್ಕಳ ಆಗಿರ್ತಕ್ಕಂಥ ನೀವು, ನಂಬಿ ದೀಕ್ಷಾ ಸ್ನಾನ ಮಾಡಿಕೊಂಡಿರ್ತಕ್ಕಂಥ ನೀವು, ಇವತ್ತು ಸತ್ತಿಂದ 40 ದಿನಕ್ಕ ಬೆಲ್ಲ ಹೆಚ್ಚಲ ಕಡ್ದಾರ ಪ್ರೇರೆ. ಎಲ್ಲಿ ಏನ್ರಿ? ಸತ್ತಿದ 40 ದಿನಕ್ಕ ಸಕ್ಕರೆ ಹಂಚಲಕ್ ನಡೆದಾರ. ಎಲ್ಲಿ? ವಿಗ್ರಹ ಆರಾಧನೆಗೆ ಸಂಬಂಧಪಟ್ಟಂತ ಪ್ರದೇಶಗಳಿಗೆ ಹೋಗಿ ರೌಂಡ್ ಹಾಕಿ ಸುತ್ತ ಹಾಕಿ ಬಂದು ಏನ್ ಮಾಡ್ತಾರ? ನೀವು ಸಿಲ್ಬೇಕ್ ಸುತ್ತ ಹಾಕೋದ್ ಸರಿ ಅಂತೀರಿ? ಕ್ರಿಸ್ತವರೇ ನಿಮಗ್ ಮಾತಾಡತ್ತಿದ್ದೇನ. ಸಿಲ್ಬೇಕಾ 5 ಸುತ್ತು, 7 ಸುತ್ತು, 11 ಸುತ್ತು, 21 ಸುತ್ತು ಹಾಕೋದು ಸರಿ ಅಂತೀರಿ? ರೈಟಾ? ಇಲ್ಲ. ಸೆಲ್ವೇದ ಮುಂದೆ ಹೋಗಿ ದೇವ್ರೆ ಮನ್ಯಾಗ ಮಾಡು, ಮನ್ಯಾಗ ಮಾಡಿ ಪ್ರಾರ್ಥನೆ. ಹಲ್ಗಿ ಬಾರಿಸ್ಕೊಂಡು ಡೊಂಗ್ 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 ಅನ್ಕೋತ ಊರೆಲ್ಲ ಡೊಂಗು ಹೊಡ್ಕೊಂಡು ಹೋಗಿ, ಊರೆಲ್ಲ ಡೊಂಗು ಹೊಡ್ಕೊತ ಹೋಗಿ ಸೆಲ್ವೆ ಕಟ್ಟಿ ಬಲ್ ನಿಂತು ಈ 11 ಸುತ್ತ ಹಾಕ್ರಿ, 21 ಸುತ್ತ ಹಾಕ್ರಿ, 11 ಸುತ್ತ ಹಾಕ್ರಿ, 7 ಸುತ್ತ ಹಾಕ್ರಿ, 5 ಸುತ್ತ ಹಾಕ್ರಿ, 3 ಸುತ್ತ ಹಾಕ್ರಿ. ಮೊದಲನೇದು ಪಾಸ್ಟರ್ಗಳೇ ನಿಮ್ಗೆ ಎಚ್ಚರಿಸ್ಬೇಕು. ನಿನ್ನ ವಿಶ್ವಾಸಿಗೆ ನೀ ಅವಕಾಶ ಕೊಟ್ಟಿದ್ರ ನೀನು ನಾಶನ ಕಾರ್ಯ ಗುರಿ ಆಗುತ್ತೆ. ಸ್ಪಷ್ಟವಾಗಿ ಪಾಸ್ಟ್ರೇ ನಿನಗೆ ಮೊದಲನೇ ಎಚ್ಚರಿಸ್ಬೇಕು. ನೀ ಮೊದಲನೇ ಶುದ್ಧ ಹಾಕ್ಬೇಕು. ನೀ ಕರೆಯಲ್ಪಟ್ಟವನಾಗಿದ್ದೆ ಅಥವಾ ದುಡ್ಡಿನ ಆಸೆಗಾಗಿ ಸೇವೆ ಮಾಡುತ್ತಿದೆ, ಮೊದಲನೇ ನಿನಗೆ ಎಚ್ಚರಿಸ್ಬೇಕು. ನಿನಗೆ ಎಚ್ಚರಿಸಿದಾಗ ನೀ ಎಚ್ಚರವಾಗಿದ್ದೆ ಅಂದ್ರ ನಿನ್ನ ಕುರಿಗಳಿಗೆ ಎಚ್ಚರವಾಗಿ ತೆಗೆದುಕೊಂಡು ಹೋಗ್ತೀನಿ. ಸ್ಪಷ್ಟವಾಗಿ ಮೊದಲು ನಿಮ್ ಪಾಸ್ಟರ್ ಹಿಂಗ್ ಹೇಳ್ತಾನಂದ್ರ ನಾವು 100% ಸುತ್ತ ಹಾಕಲ್ಲ. ಇದ್ದು ನಡಿ ಇರ್ಬೇಕು ಅವನಿಗೆ. ಸ್ಪಷ್ಟವಾಗಿ ಹಲ್ಗೆ ಬಾರಿಸ್ಕೊತ ಹೋಗಿ ಊರೆಲ್ಲ ಮನೆ ನಮ್ಮ ಅಪ್ಪ ಸತ್ತನಗ ಸಕ್ರಿ ತಿನ್ರಿ ಬಾರಿಸ್ಕೊತ ಹೋಗ್ತೀರಿ. ಇದ್ದಾಗ ಅನ್ನ ಹಾಕಿದೆ, ಇದ್ದಾಗ ಅನ್ನ ಹಾಕಿದೆ, ಇದ್ದಾಗ ಒಂದ್ಸತಿ ಬಿರಿಯಾನಿ ಉಣಿಸಿದೆ, ಇದ್ದಾಗ ಆ ಸಕ್ರಿ ಹಾಕಿ ಅಥವಾ ಬೆಲ್ಲ ಹಾಕಿ ಏನ್ರ ರುಚಿಕರ ಆಹಾರ ತಂದೆ ತಾಯಿ ಗಂಡ ಹೆಂಡತಿ ತಿನ್ನುವಿಕ ಸ್ವಲ್ಪರ ಸೇವನೆ ಮಾಡಿ ಇದ್ದಾಗ ಹಾಕಿದೆ ಅವ್ರಿಗೆ? ಇಲ್ಲ. ಯಾವನೋ ಅಪ್ಪಗ ಮನೆ ಹೊರಗ ಗಂಗಳಿಟ್ಟು ಸತ್ತಾಗ ಬಿರಿಯಾನಿ ಮಾಡಿ ಊಟ ಹಾಕ್ಯಾನಂತ. ಆ ಬಿರಿಯಾನಿ ಮಾಡಿ ಊಟ ಹಾಕಿದಾಗ ತಿಂತಕೊಂತಾರ. ಎಲ್ಲರೂ ಏನಂದಾರ ಅಂದ್ರಲ್ಲಿ ಅಕ್ಕೋ ತಕ್ಕೋ ಅಪ್ಪಗ ಒಂದು ಹನಿ ಗಂಜಿ ಹಾಕಿಲ್ಲ, ಸತ್ತಾಗ ಊರ್ ಜನ ನೋಡ್ಲಂತೇಳಿ ಬಿರಿಯಾನಿ ಹಾಕ್ಲತ್ತಾನಿವ. ಇವ ಎಂತ ಮೂರ್ಖ, ಇವನ್ ಬಿರಿಯಾನಿ ಯಾರಿಗ್ ಬೇಕೆಂಬುದಾಗಿ ಕೆಲವೊಬ್ರು ಬಿಟ್ಕೊಟ್ಟು ಹಂಗೆ ಹೋಗ್ಯಾರ. ಕೆಲವರು ನನ್ನ ಪ್ರಿಯ ಸೋದರಸು, ದೇವರ ಮಕ್ಕಳಾಗಿ ನೀವು ಇರ್ತೀರಂದ್ರ ಯಾವುದೂ ಆಹಾರ ನಿಂಬಲ್ಲಿ ಕೊಟ್ಟರಂದ್ರ ಒಂದು ಬಿಟ್ಟು ಎಲ್ಲ ಸೇವನೆ ಮಾಡ್ರಿ. ಹಂದಿ ಮಾಂಸ ಬಿಟ್ಟು ನೀವು ಸೇವನೆ ಮಾಡ್ರಿ. ಹಂದಿ ಮಾಂಸ ತಿಂತಕ್ಕಂಥವನ ಒಳಗ ಹಂದಿ ಗುಣಗಳು ಇರ್ತಾವ ಹೊರತು ದೇವ್ರ ಗುಣಗಳು ಅವನ ಒಳಗೆ ಎಂದು ಬದಲಾಯಿಸ್ಲಾಕ್ ಚಾನ್ಸಸ್ ಇಲ್ಲೇ ಇಲ್ಲ. ಯಾಕಂದ್ರ ಒಂದ್ ಮನುಷ್ಯಾಗ 2000 ಮ್ಯಾಲ ದೇವುಗಳು ಹಿಡ್ದಿದ್ವು. ಆ ದೇವುಗಳು ಎದರ ಹೋಗ್ಯಾವ? ಜರ ಗಚ್ಚಿ ಹೇಳ್ಬೇಕಪ್ಪ. ಎದ್ರಾಗ ಹೋಗ್ಯಾವ ದೇವುಗಳು? ಅವು ಕೆಲವು ಸತ್ತವ, ಕೆಲವೊಂದು ಊರು ಹೊರಗೆ ಹೋಗ್ಯಾವ, ಕೆಲವೊಂದು ಊರು ಒಳಗವ. ಸಮುದ್ರಕ್ಕೆ ಬಿದ್ದು ನೀವೆಲ್ಲ ಸತ್ತ ಹೋಗ್ಯಾವ. ಅಡಿಗಳಿಗೆ ಹೋಗಿನಾಗ ಅವು ಏನಾಗ್ಯಾವ? ಅಡಿ ಹಂದಿ ಆಗ್ಯಾವ. ಊರಾಗಿರ್ತಕ್ಕಂಥವು ಅವು ಊರ ಹಂದಿ ಆಗ್ಯಾವ.
ಈ ತಿಂತಕ್ಕಂಥವ್ರೊಳಗೆ ಯಾವ ಗುಣ ಅದ? ಆ ಸೈತಾನನ ಗುಣನೇ ಹೊರತು ದೇವರ ಗುಣ ಲಕ್ಷಣ ಇವನ ಒಳಗ ಇಲ್ಲೇ ಇಲ್ಲ. ಹೆಣ್ಮಕ್ಳೇ, ನೀವು ದೇವರ ಮಕ್ಕಳಾಗಿದ್ರೆ ನಿಮ್ಮ ಮನ್ಯಾಗ ನಿಮ್ಮ ಯಜಮಾನಿ ಆಗಿ ನಿಮ್ಮ ಅಣ್ಣ ತಂಬೆ ತಂದು ಕೊಟ್ಟಂದ್ರ ಚೆಲ್ಯಾಕ್ರದು ಹೋಯ್ತು, ನಾಯಿಗಳಿಗೆ ಹಾಕ್ಯಾಕ. ಇದ್ರ ಅವನಿಗೆ ಒಂದು 7 ದಿನ 8 ದಿನ 10 ದಿನ ಉಳ್ಳಾಕೆ ಹಾಕ್ಬಿಡ್ರ ಅವನಿಗೆ. ನಾವು ಓಪನ್ ಚಾಲೆಂಜ್ ಮಾಡ್ತಿದ್ದೀರ, ನೀವು ಕೂಡ ಆ ಲಕ್ಷಣಗಳವರಾಗಿರ್ತೀರಿ. ಶರೀರದ ಆಸೆ ಒಂದೊಳ್ಳೆ ನಿಮ್ಮ ಒಳಗೆ ಇಟ್ಕೊಂಡಿರಂದ್ರ ನೀವು ಸಾಯುವುದು ಖಚಿತ, ನೀವು ಸಾಯುವುದು ಖಚಿತ. ಅದಕ್ಕೆ ಹೇಳ್ತಾನೆ ಇಲ್ಲಿ, ಆದದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸ್ತ್ರಿ ಅಂತ ಹೇಳ್ತಾನೆ. ಹಿಡ್ಕೊಳತ್ತಿಲ್ಲ, ಸಾಯಿಸ್ತ್ರಿ, ಸಾಯಿಸ್ತ್ರಿ. ಐ ಪಾಸ್ಟರ್ ಪ್ರೇಯರ್ ಮಾಡಿದ್ರೆ ಎಲ್ಲ ಶುದ್ಧ ಐತೆ ಅಂತ ವಾಕ್ಯದಾಗ ಹೇಳ್ಯದ. ನಾ ಬೇರೆ ಬಿ ತಂದಿಕ್ತ ಅದು ಪ್ರೇಯರ್ ಮಾಡ್ಕೊಂಡು ತಿನ್ಬೇಕು ನಿಮ್ಮತ್ತ ಏನ್ರಿ? ಬೇರೆ ಬಿ ತಂದಿಕ್ತ ಪ್ರೇಯರ್ ಮಾಡ್ಕೊಂಡು ಸೇವನೆ ಮಾಡ್ಬೇಕು. ಆಗ್ಲಕ್ ಸಾಧ್ಯ ಅದನ? ಇದಂಗ ತಿಂತಾರ್ರಿ, ಮಾ ಸೈತಾನ ಹೆಂಗ್ ತಿಂತೀನಿ? ಒಂದು ಜಾಗ್ರತ ನನ್ನ ಸೋದರಿ ಸೋದರ, ಈ ಸಂಬಂಧಪಟ್ಟಿರ್ತಕ್ಕಂಥ ಭಾವಗಳನ್ನು ನೀವು ಸಾಯಿಸಿಲ್ಲ ಅಂದ್ರ ನೀ ಬದುಕುವುದು ಬಹಳಷ್ಟು ಕಷ್ಟ, ಬಹಳಷ್ಟು ಕಷ್ಟ. ನೀ ದೇವರ ಮಗನಾಗಿ ದೇವರ ಮಗಳಾಗಿ ದೇವರ ಇಚ್ಛೆ ಅನುಸಾರವಾಗಿ ನೀನು ನಡೀತೆ, ಅದು ಎಷ್ಟೋ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಎಷ್ಟೋ ಅದ್ಭುತವಾಗಿರ್ತಕ್ಕಂಥದ್ದು. 9-10 ವಚನ ಓದ್ರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ನಿಮ್ ಪಕ್ಕದವ್ರು ಕೂಸು ಊಟನೇ ಮಾಡ್ಲುಂಟದ, ಸ್ವಲ್ಪ ಬ್ಯಾಳೆ ಸಾರ್ ಅನ್ನ ಇದ್ರು ಕುಡು, ಜರ ಕೂಸಿಗೆ ಉಣಿಸ್ತಾ, ಯಾಕೋ ನಂಬಲ್ಲಿ ಸೈಯತ್ತಲ್ಲ ಉಂಟದ ಕೂಸಿಗೆ. ಈಗ ಆಗೋಯ್ತು ನೋಡ್ ನಂಬಲ್ಲಿ. ಈಗ ಪಾರ ಹೊರಗಿದ್ ಬಂದದ್ರ ಪೂರ ಎಲ್ಲ ಉಂಡೆ ಹಾಕ್ಯಾರ. ಇದು ಸುಳ್ಳು. ಬಟ್ ಜರ ಹಾಸ್ಪಿಟಲ್ಗೆ ಹೋಗೋದ, ಜರ ನಂಗೆ ಜರ ಕಿಲ್ತನ ಮ್ಯಾಲ್ ಬಿಡು ಮಗ, ಅರ್ಜೆಂಟ್ ಹೋಗೋದ. ಇಲ್ಲ ನನ್ ಗಾಡಿಯಾಗ ಪೆಟ್ರೋಲೇ ಇಲ್ಲ. ಏನ್ರಿ, ನನ್ನ ಗಾಡಿಯಾಗ ಪೆಟ್ರೋಲ್ ಇಲ್ಲ. ಯಾರು ಆಪತ್ಕಾಲದಲ್ಲಿ ಬಂದು ಸ್ವಲ್ಪ ಇದ್ದವ್ರ ಬಲೆ ಕೇಳ್ತಾರ, ಅದ್ರ ಅಕ್ಕ ಯಾರು ಬಿ ಇಲ್ದವ್ರ ಬಲೆ ಕೇಳಲ್ಲ, ಇದ್ದವ್ರ ಬಲೆ ಕೇಳ್ತಾರ. ಆಪತ್ಕಾಲದಾಗ ಬಂದು ಅಯ್ಯ ಇಂಥ ಒಂದು ಪರಿಸ್ಥಿತಿ ಆಗ್ಯದ, ಒಂದ್ 2,000-3,000 ರೂಪಾಯಿ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ. ಮೋಸ್ಟ್ಲಿ ಒಂದ್ 2 ತಿಂಗಳು 3 ತಿಂಗಳೆಲ್ಲ ಒಂದ್ 4-5 ತಿಂಗಳ ಹೆಂಗಾರ ಮಾಡಿ ನಾ ನಿಮ್ಗೆ ಅರೆಸ್ಟ್ ಮಾಡಿ ಕೊಡ್ತಾ. ಅಕ್ಕೋ 1 ಗಂಟೆ ಪೈಲೇರ ಹೇಳ್ಬೇಕಾಗಿತ್ ನೀ. ಹೀಗೆ ಬೇರೆಯವ್ರಿಗೆ ನಾನು ಕೊಟ್ಟಿದ. ಇದು ಸತ್ಯನಾ ಸುಳ್ಳ? ಸುಳ್ಳು ಆಡ್ತಕ್ಕಂಥದ್ದು. ಈ ಸುಳ್ಳು ಕೂಡ ಒಂದ್ ವೇಳೆ ನೀವು ಆಗ್ತಕ್ಕಂಥರಾಗಿದ್ದೀರಂದ್ರ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳು ನೀವು ಮಾಡಲ್ರಿ, ಅದು ನಿಮ್ಲಿಂದ ಆಗಲಕ್ ಚಾನ್ಸಸ್ ಇಲ್ಲ, ಆಗಲಕ್ ಚಾನ್ಸ್ ಇಲ್ಲ. ಕೆಲವೊಬ್ರು ಯಾವಾಗಾರ ಸಭೆಗೆ 1,000, 5,000, 10,000 ರೂಪಾಯಿ ಕೊಟ್ರಂದ್ರ ನಾವು ಸಭೆ ಕೊಟ್ಟಿದ್ದ ಕುಣದ ನಿಮ್ಗ. ಆ ಪಾಸ್ಟರ್ ಕೇಳ್ರಿ ನೀವು, ಯಾವ ಪಾಸ್ಟರ್ಗ? ಪಾಸ್ಟರ್ ಮನಿ ಕೊಟ್ಟಿದ್ದ ಖರ್ಚಾಗ ಏನ್ರಿ? ಪಾಸ್ಟರ್ ಮಕ್ಕಳು ಸ್ಕೂಲ್ ಫೀಸ್, ಕಾಲೇಜ್ ಫೀಸ್ ಕಟ್ಲಕ್ ಕೊಟ್ಟಿದಿ. ಪಾಸ್ಟರ್ 25 ಕಿಲೋ ಅಕ್ಕಿ ತಂದು ಕೊಟ್ಟಿದಿ. ಆ ಚರ್ಚಿನ ಹಬ್ಬ ಮಾಡತ್ರ ಅರ್ಧ ಕ್ವಿಂಟಲ್ ಅಕ್ಕಿ ಕೊಟ್ಟಿದ ಕೊನದ ನಿಮ್ಗ. ಯಾರಿಗೆ ಕೊಟ್ಟಿದಿ? ಪಾಸ್ಟರ್ ಕೊಟ್ಟಿದಿ. ಯಾರಿಗೆ ಕೊಟ್ಟಿದಿ? ನೀನು ಕೊಟ್ಟಿರ್ತಕ್ಕಂಥದ್ದೆಲ್ಲ ದೇವರಿಗೆ. ಪಾಸ್ಟರ್ಗೆ ಬದಲ ಮಾಡಬೇಡಿ ಅಷ್ಟೇ. ಪಾಸ್ಟರ್ಗೆ ಬದಲ ಮಾಡ್ತೀನಿ ಅಂದ್ರೆ ಇದು ಕೂಡ ಏನ್ರಿ ಸುಳ್ಳಾಖರೇನಾ? ಇದು ಕೂಡ ಸುಳ್ಳದ ಪ್ರೇಯರಿ. ದೇವ್ರಿಗೆ ಕೊಟ್ಟಿರ್ತಕ್ಕಂಥ ದೇವರು ಅಲ್ಲಿ ಜೀವಬಾಧರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿಕನ್ ಪ್ರೇಯರಿ. ನೀ ಏನ್ ಕೊಟ್ಟಿದಿ? ನಿನಗ ದೇವರು 1% ಕೊಟ್ಟಿರುವಾಗ ನಿನಗೆ 10% ದೇವ್ರು ಕೊಟ್ಟನ್ ಪ್ರೇಯರಿ. ಕೊಟ್ಟೆ ಕೊಡ್ತಾನೆ, ನಿನಗೆ ಸುಮ್ಮನೆ ಬಿಡಲ್ಲ ದೇವರು. ನಾನು ಕೊಡುವುದರಿಂದ ಡೆವಲಪ್ ಆಗಿದ ಬಿಸ್ನೆಸ್ ನಲ್ಲಿ, ಕೊಡುವುದರಿಂದ ಉನ್ನತ ಸ್ಥಾನಮಾನಕ ಬಂದಿದ್ದೇನ, ಕೊಡುವುದರಿಂದ ಪ್ರೇಯರಿ, ಕೊಡಲ್ದೇ ಇಲ್ಲ. ಕೊಡ್ರಿ, ನೀವು ದೇವ್ರಿಗೆ ಕೊಡ್ರಿ, ಮನುಷ್ಯರಿಗಲ್ಲ. ದೇವ್ರಿಗೆ ಕೊಟ್ರಿ ಅಂದ್ರ ಮನುಷ್ಯರಿಗೆ ಕೊಟ್ಟಿದೆ ಬಿಡ್ಬೇಡ. ಅದಕ್ಕೆ ಹೇಳ್ತಾನ, ಒಬ್ಬರನ್ನೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಿ ಎಂಬುದಾಗಿ. ನೂತನ ಸ್ವಭಾವ ನೀವು ಕ್ರಿಸ್ತ ಯೇಸುವಿನಲ್ಲಿ ಬಂದಾಗ ಧರಿಸಿಕೊಂಡಿರಿ. ನಿಮ್ ಪಾಪ, ದ್ರೋಹ, ಅಪರಾಧ, ವಂಚನೆಗೆ ಒಳಗಾಗಿರ್ತಕ್ಕಂಥದ್ದೆಲ್ಲವನ್ನು ಬಿಟ್ಟುಕೊಟ್ಟು
ಕ್ರಿಸ್ತ ಯೇಸುವನ್ನು ಸೇರುವುದಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಕೊಂಡಾಗ ಎಲ್ಲ ನೂತನವಾಗಿ ಹೊರತು ಯಾವುದೋ ಹಳೆದು ನಿನ್ನ ಬೆನ್ನತ್ತಿ ಬರ್ಲಕ್ ಚಾನ್ಸಸ್ ಇಲ್ಲ ಪ್ರಿಯರೇ. ಈ ಸ್ವಭಾವ ಅದನ್ನು ಸೃಷ್ಟಿಸಿದಾತನ ಹೋಲಿಕೆಗೆ ಸರಿಯಾದ ಪ್ರಿಯ. ಅಂದ್ರೆ ದೇವರು ನಿಮ್ಮನ್ನು ಸೃಷ್ಟಿ ಮಾಡ್ಯಾನ, ದೇವರು ಹೇಗೆ ಇದ್ದನೋ ನೀವು ಕೂಡ ಹಾಗೆ ಇದ್ದೀರಿ. ದೀಕ್ಷಾ ಸ್ನಾನ ತಕೊಂಡ ಮೇಲೆ 10 ನಿಮಿಷ ಅಷ್ಟೇ, 15 ನಿಮಿಷ ಅಷ್ಟೇ, 1 ಗಂಟೆ ಅಷ್ಟೇ, 1 ದಿನ ಅಷ್ಟೇ, 1 ವಾರ ಅಷ್ಟೇ. ಬಾಕಿದು 99% ಬೇರೆ ಕೆಲಸ, 1% ದೇವ್ರ ಕೆಲಸ. ಆ 1% ಮಾಡಿದ ಕೂಡ ದೇವ್ರು ನಿಮ್ಗ ಪ್ರತ್ಯೇಕವಾಗಿ ಒಳ್ಳೆ ಪ್ಲೇಸ್ ನಲ್ಲಿ ತನ್ನ ಹೇಳತ್ತಿಲ್ಲ. ಬಟ್ ಭೂ ಸ್ವಭಾವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದು ನಿಮ್ಮ ಜೀವಿತದಲ್ಲಿ ನೀವು ಸಾಯಿಸ್ಬೇಕು. ಒಂದ್ ವೇಳೆ ನೀವು ಸಾಯಿಸ್ತಿಲ್ಲ ಅಂದ್ರ ಇದರಲ್ಲಿ ಕೂಡ ನೀವೇ ಸತ್ತೋಯ್ತು, ನೀವು ಬದುಕಿಕೊಂಡ್ಬಂಡಿರ್ಲಕ್ ಚಾನ್ಸಸ್ ನಿಮ್ಗ ಇಲ್ಲೇ ಇಲ್ಲ. ಇದು ಸಾಯಿಸ್ರಿ. ಇದು ಸಾಯಿಸುವುದಕ್ಕಾಗಿ ಮಹಿಮಾರ್ಥವಾದ ಸತ್ಯದ ವಿಷಯಗಳೆಂಬುದಾಗ, ಮಹಿಮಾರ್ಥವಾಗಿರ್ತಕ್ಕಂಥ ಸತ್ಯದ ವಿಷಯ ಇದು ಯಾರಿಗಂದ್ರೆ ವಿಶ್ವಾಸಿಗಳಿಗೆ. ಮಹಿಮಾರ್ಥವಾದ ಸತ್ಯದ ವಿಷಯಗಳು ಯಾರು? ವಿಶ್ವಾಸಿಗಳು ಪ್ರಿಯರೇ. ಇದು ದೇವರ ಮಕ್ಕಳು ಪ್ರಿಯರೇ. ಅವರು ಈ ವಿಶ್ವಾಸದಲ್ಲಿ ಇಲ್ಲದಂತವರು ದುಷ್ಟರಾಗಿ ಜೀವನ ಮಾಡ್ತಾರೆ ಹೊರತು ದೇವರ ಮಕ್ಕಳಾಗಿರ್ತಕ್ಕಂಥ ಅಧಿಕಾರ ಇವರಿಗಿಲ್ಲ ಪ್ರಿಯರೇ. ಕೊನೆಯದಾಗ ಫಿಲಿಪಿ ಅವರಿಗೆ 2ನೇ ಅಧ್ಯಾಯ 12-13 ವಚನ ಓದ್ರಿ. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಯಾಕಂದರೆ ದೇವರೇ ತನ್ನ ಸೂಚಿತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಯಾವುದು ವಿಷಯ? ನಿಮ್ಮ ರಕ್ಷಣೆಯನ್ನು ನೀವೇ ಸಾಧಿಸಿಕೊಳ್ಳಿರಿ. ನಿಮಗೆ ಕೊಟ್ಟಿರ್ತಕ್ಕಂಥ ರಕ್ಷಣೆ ಅದನ್ನು ನೀವೇ ಹಿಡಿದುಕೊಂಡು ನೋಡ್ಬೇಕು. ಈಗ ಒಬ್ನ ಹಿಂಗ್ ಹಿಡ್ಕೊಂಡು ನಡೆದ್ರ ಅನ್ಕೋರಿ, ಯಾವುದೇ ಇರ್ಲಿ, ಹಿಂಗ್ ಹಿಡ್ಕೊಂಡು ಹಿಂಗ್ ಎಳ್ಕೊಂಡ್ ನಡೆದ್ರ ಅಂತ ಹೇಳಿ, ಹಿಂಗ್ ಎಳ್ಕೊಂಡ್ ಹೊಂಟಾರ ಅಂತ ಹೇಳಿ ಏನಂತಾರ ನೋಡಿದ್ರೆ ಏನಂತಾರ? ಯಾವುದೇ ವಸ್ತು ಆಗಲ್ಲ, ಹಿಂಗ್ ಕೆಳಗೆ ಇದ್ದದ ಒಂದು ಕೂಸು ಅನ್ಕೋರಿ, 1-2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಅದು ಕೂಸು, ಅದು ಏನೋ ಬೇಕಾಗ್ಯದ, ಅದಕ್ಕೆ ನೀವು ಕೊಟ್ಟಿಲ್ಲ, ಅದು ಕಾಲ್ ತಿಕ್ತಿ ಹೇಳತ್ತದ ನೋಡಿ ಅಂತೇಳಿ ಅದಕ್ಕೆ ಹಿಡ್ಕೊಂಡು ನೀವು ಜೊಗ್ಗಿ ನೀವು ಎಳ್ಕೊಂಡ್ ನೋಡಿದ್ರೆ ಅನ್ಕೋರಿ, ನೋಡಿನ ಜನ ಏನಂತಾರ? ಬುದ್ಧಿ ಅದ ತೋಡ್ಯಾರ, ಮನ್ಯಾಗ ಅಜ್ಜಿ ಅಂತಾಳ, ಮನ್ಯಾಗ ತಾತ ಅಂತಾನ, ಬುದ್ಧಿ ಅದ? ಆ ಕೂಸಿಗೆ ಹಾಂಗ್ ಹಿಡ್ಕೊಂಡು ನೋಡಿದ್ವಿ, ಪಟ 4 ಬಡ್ದು ಎಳ್ಕೊಂಡು ನೋಡಿದ್ವಿ, ಬುದ್ಧಿ ಅದ ಅಂತ ಕೇಳಿದಾಗ ಏನಂತೀರಿ? ಆ ಅಜ್ಜಿಗೆ ಆ ತಾತಾಗ ಏನಂತೀರಿ? ಅಥವಾ ಆ ಅತ್ತಿ ಮಾವಾಗ ಅಥವಾ ತಾಯಿಯ ತಂದೆಗೆ ಏನಂತೀರಿ ನೀವು? ನಿನ್ನಲ್ಲಿ ಹುಟ್ಟಿದ್ರ ಚಂದಿತ್ತು, ನಿನ್ ಇಂಥ ಹುಟ್ಟಿದ್ರು ಚಂದ ಇರ್ತಿತ್ತು, ಅವಾಗ ತಿಳಿತಿತ್ತು. ಆ ಮಾಡ್ಕೊಂಬಂದ್ರಲ್ಲ ಅವ ಹಂಗೆ ಇದ್ದನ್ ಪೈಲೆ, ಅರ್ಥ ಅಲ್ಲದ? ಯಾರಿಗೈತೋ ಮಾಡ್ಕೊಂಡಾಳು ಆಕಿ, ಅವ ಹಂಗೆ ಇತ್ತನು. ಅವನ ಲಕ್ಷಣ ಅವನ ಮಕ್ಕಳ ಮೇಲೆ ಅಲ್ಪ ಸ್ವಲ್ಪ ಬಂದೇ ಬರ್ತದ, ಅದು ಬಿಟ್ಟು ಹೋಗಲ್ಲ ಪ್ರೇರೆ, ಬಂದೇ ಬರ್ತದ. ಆದರೆ ಒಂದು ಜಾಗ್ರತ, ಅವ ರಕ್ಷಣೆಯನ್ನು ಕಾಪಾಡ್ಕೊಂಡನ, ರಕ್ಷಣೆ ಹೊಂದನ ದೇವ್ರ ಸನ್ನಿಧಾನದಲ್ಲಿ ದೇವ್ರ ಕಡೆ ತಿರುಗಿಕೊಂಡನಂದ್ರ ಅವ ತನ್ನಂತ ರಕ್ಷಿಸಿಕೊಳ್ತಾನ, ತನ್ನ ಕುಟುಂಬಗಳ ರಕ್ಷಣೆಗಾಗಿ ಪ್ರಯಾಸ ಪಡ್ತಾನ ಪ್ರೇರೆ. ನೀವು ರಕ್ಷಣೆ ಹೊಂದಿದರೆ, ನೀವು ದೀಕ್ಷಾ ಸ್ನಾನ ನಿಮ್ಮ ಒಳಗದನ, ಇವೆಲ್ಲ ನಿಮ್ಮ ಒಳಗೆ ಇದ್ದಾಗ ದೇವರೇ ನಿಮ್ಮನ್ನು ಸಹಾಯಕನಾಗಿ ನಡೆಸ್ತಕ್ಕಂತನಾಗಿದ್ದಾನೆ ಮಾತ್ರ. ನೀವು ದೇವ್ರ ಸನ್ನಿಧಿಯಲ್ಲಿ ಕಾಣುವಾಗ, ನೀವು ದೇವ್ರ ಗುಡಾರದಲ್ಲಿ ಕಾಣುವಾಗ, ನಿಮ್ಮ ಮನೆಯಲ್ಲಿ ಕೂಡ ದೇವ್ರ ಸನ್ನಿಧಿ ಏರ್ಪಾಡು, ನಿಮ್ಮ ಮನೆಯಲ್ಲಿ ಕೂಡ ಒಂದು ಪ್ರಾರ್ಥನೆಗೆ ಒಂದು ಪ್ಲೇಸ್ ಡೈಲಿ ಕೊಡ್ರಿ. ಮಕ್ಕಮಪ್ಪರಿ ಫುಲ್ ಟೈಟ್ ಆಗಿ ತಿಂದು 1 ಗಂಟೆ बाद ಪ್ರೇ ಮಾಡ್ಕೋತಾ ಇಲ್ಲ, ನನ್ಗೋಸ್ಕರ ನೀನೇ ಪ್ರೇ ಮಾಡಿ, ಇಲ್ಲ ನೀನೇ ಉಂಡಿ ಹೊಟ್ಟೆ ತುಂಬಾ ನಿನಗೋಸ್ಕರ ಅವ್ರು ಪ್ರೇ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ನಾ ಫುಲ್ ಉಂಟಿದೆ, ನನಗೋಸ್ಕರ ಇವತ್ತು ನೀನೇ ಬಾತ್ರೂಮ್ಗೆ ಹೋಗ್. ಹೊಟ್ಟಿ ಕಟ ಕಡದು ನಿನ್ನ ಸ್ಥಿತಿ ಪರಿಸ್ಥಿತಿ ಎಲ್ಲ ಕೆಟ್ಟೋಯ್ತು ಪ್ರಿಯರೇ. ನನ್ನ ಸೋದರ ಒಂದು ಜಾಗ್ರತ, ನೀನು ಪ್ರಾರ್ಥನೆ ಮಾಡಿಲ್ಲ ಅಂದ್ರ ನೀನು ಕ್ರಿಸ್ತನ ಮಗಳು, ಕ್ರಿಸ್ತನ ಮಗಳೇ ಅಲ್ಲೇ ಅಲ್ಲ. ಪ್ರತಿದಿನ ಸಾಯಿಸು. ನಿನ್ನ ಒಳಗಿರ್ತಕ್ಕಂಥ ದುರಾಭ್ಯಾಸ, ನಿನ್ನ ಒಳಗಿರ್ತಕ್ಕಂಥ ದುಷ್ಟತನ,
ನಿನ್ನ ಒಳಗಿರ್ತಕ್ಕಂಥ ಕಣ್ಣಿನಾಗಿರ್ತಕ್ಕಂಥ ಕೆಟ್ಟದು, ನಿನ್ನ ಒಳಗಿರ್ತಕ್ಕಂಥ ದುರಾಲೋಚನೆ ಅವು ಪ್ರತಿದಿನ ಸಾಯಿಸು, ಪ್ರತಿ ನಿಮಿಷದಾಗ ಸಾಯಿಸು, ಪ್ರತಿ ಗಂಟೆದಾಗ ಸಾಯಿಸು, ಪ್ರತಿ ರಾತ್ರಿ ಅವ್ ಸಾಯಿಸು. ಅವೊಂದು ಹಿಡ್ಕೊಂಡು ಓಡ್ತಿಂದ್ರ ಇವತ್ತಿಂದು ನಾಡಿಗೆ ಡಬಲ್ ಆಗತ್ತವ, ನಾಡ್ದು 3 ಪಟ್ಟು ಆಗವತ್ತ, ನಾಡ್ದು 4 ಪಟ್ಟು ಆಗವತ್ತವ, ಹಿಂಗೆ ಹೋಯ್ತಾ 10 ಪಟ್ಟು 20 ಪಟ್ಟು 30 ಪಟ್ಟು ಆಗೋಯ್ತವ. ಅವು ಕಡಿತಕ್ಕಂಥದ್ದು ಬಹಳ ಕಷ್ಟ. ಆದ್ರೆ ಹಿಂದೆ ನೀನು ಹೋಗಿ ನಾಶವತ್ತಿರತ್ತು, ನಿನ್ನ ರಕ್ಷಣೆವು ನೀನು ಕಾಪಾಡ್ಕೊಳಕ್ ನಿನಗ ಆಗಲ್ಲ ಪ್ರಿಯರೇ, ಆಗಲ್ಲ. ಯಾವ ದಿನದಲ್ಲಿರ್ತಕ್ಕಂಥ ಅಭ್ಯಾಸ ಅದು ಆ ದಿನನೇ ಸಾಯಿಸು, ಆ ದಿನ ಸಾಯಿಸು, ಆ ದಿನ ಸಾಯಿಸಿದ್ರೆ ಎಷ್ಟೋ ಉತ್ತಮ. ಅದಕ್ಕೆ ಅಪೊಸ್ತಲನಾದ ಪೌಲ್ ಹೇಳ್ತಾನೆ ಸ್ಪಷ್ಟವಾಗಿ, ಈ ಫಿಲಿಪಿಯರಿಗೆ ಎಚ್ಚರಿಸ್ಲತ್ತಾನ, ಫಿಲಿಪಿಯನೇ ನೀನ್ ಹೀಗಿರು, ಫಿಲಿಪಿಯನೇ ನೀನ್ ಹಿಂಗ್ ಕಾರ್ಯ ಮಾಡು, ಫಿಲಿಪಿಯನ್ ಸಭೆಗೆ ಹಿಂಗೆ ಹೇಳು, ನೀನ್ ಜನರಿಗೆ ಹಿಂಗೆ ಎಚ್ಚರಿಸು, ನೀನ್ ನಡಿ, ನಿನ್ನ ಜನರನ್ನು ಕೂಡ ಈ ರೀತಿಗೆ ನಡೆಸು ಎಂಬುದಾಗಿ ಹೇಳ್ತಾನ. ಅದಕ್ಕೆ ಹೇಳ್ತಾನ, ಹೀಗರು ಇರುವಲ್ಲಿ ನನ್ನ ಪ್ರಿಯರೇ ಎಂಬುದಾಗಿ. ಎಷ್ಟು ಪ್ರೀತಿಯಿಂದ ಮಾತಾಡತಾನವ, ಎಷ್ಟು ಪ್ರೀತಿಯಿಂದ ಮಾತಾಡ್ತಾನ, ನನ್ನ ಪ್ರಿಯರೇ, ಎಷ್ಟು ಪ್ರೀತಿಯಿಂದ ಮಾತಾಡತಾನ. ಇವತ್ತು ಆ ಪ್ರೀತಿ ನಿನ್ನ ಒಳಗೆ ಕೂಡ ಇರ್ಬೇಕು ಪ್ರಿಯರೇ, ಆ ಅನುನ್ನತೆ ಐಕ್ಯತೆ ನಿನ್ನ ಒಳಗೆ ಕೂಡ ಇರ್ಬೇಕು, ಆ ಸಂಬಂಧ ನಿನ್ನ ಒಳಗೆ ಕೂಡ ಇರ್ಬೇಕದು. ಇದ್ದಾಗ ಮಾತ್ರನೇ ನೀನು ಉಲ್ಲಾಸಿಸ್ತಿ, ಉನ್ನತ ಸ್ಥಾನಮಾನಕ ಬರ್ತಿ ಪ್ರಿಯರೇ. ಹೇಳ್ತಾನ ಸ್ಪಷ್ಟವಾಗಿ, ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ, ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಡ್ರಿ. ನಿಮ್ಮೊಳಗೆ ಏನೇ ಒಂದು ಸಮಸ್ಯೆ ಜರಗ್ಲತ್ತಂದ್ರ ಭಯಪಟ್ಟು ದೇವ್ರೇ 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 ನಿನಗ್ ಬಿಟ್ಟು ನನಗೆ ಯಾರಿಲ್ಲ, ದೇವ್ರೇ ನೀನೇ ನನಗೆ ಆಧಾರ, ನೀನೇ ನನಗೆ ಸಹಾಯಕನೆಂಬುದಾಗಿ ದೇವ್ರ ಸನ್ನಿಧಿಯಲ್ಲಿ ಮೊರೆ ಇಟ್ಟು ನೀನು ಇವೆಲ್ಲ ಬಿಟ್ಟು ಬಿಡು. ಅವಾಗ ನಿನಗ ಉನ್ನತ ಸ್ಥಾನದ ಉನ್ನತ ಒಂದು ರಕ್ಷಣೆ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಬರೆಯಲ್ಪಟ್ಟಿದವ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಸಾಯಿಸ್ಬೇಕು, ಏನ್ ಸಾಯಿಸ್ಬೇಕ್ರಿ? ಥೋಡ ಗಚ್ಚಿ ಇಡಪ್ಪ. ಶರೀರದ ದುರಭ್ಯಾಸವನ್ನು ಸಾಯಿಸ್ರಿ. ದುರಭ್ಯಾಸ 2 ಸರ್ತಿ ಸ್ನಾನ ಮಾಡ್ತಾ ಕೂಡ ಶರೀರದಾಗ ವಾಸನೆ ಹೋಗಲ್ಲ, ಅರ್ಥ ಅಲ್ಲದ. ದಿನದಾಗ ನೀನ್ ನೀರಿನಾಗಿ ಮುಳುಗಿ ಎದ್ದು ಮತ್ತ ನೀರಿನ ಹೊರಗೆ ಬಾ, 1 ತಾಸು ನೀರಿನ ಹೊರಗಿರು, ಮತ್ತ ಆ ಶರೀರದ ವಾಸನ ಬಂದೇ ಬರ್ತಿರತ್ತೋ ಅದು ಸಾಯಲ್ಲ. ಬಟ್ ಅದು ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ, ನಿನ್ನ ಒಳಗಿರ್ತಕ್ಕಂಥದ. ಆದ್ರೆ ನಿನ್ನ ಒಳಗಿರ್ತಕ್ಕಂಥ ದುರಾಭ್ಯಾಸವನ್ನು ಸಾಯಿಸ್ಬೇಕು. ಯಾವುದು? ಲೌಕಿಕ ಸಂಬಂಧಪಟ್ಟಿರ್ತಕ್ಕಂಥದ್ದು, ಲೋಕದ ವ್ಯವಹಾರಕ್ಕ ಒಳಗಾಗಿರ್ತಕ್ಕಂಥದ್ದು. ನೀವು ಸಾಯಿಸಿದ್ರಿ ಅಂದ್ರ ಅದು ಎಷ್ಟೋ ಉತ್ತಮ, ಎಷ್ಟೋ ಅದ್ಭುತದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಕೇಳಿದೆ ಇವತ್ತು? ಮಹಿಮಾರ್ಥವಾದ ಸತ್ಯದ ಗುಡಾರ್ಥ. ಮಹಿಮಾರ್ಥವಾದ ಸತ್ಯದ ಗುಡಾರ್ಥ ಇದು ಎಲ್ಲಿ ಸಿಕ್ತಂದ್ರ ದೇವರ ಮಕ್ಕಳಲ್ಲಿ ಸಿಗ್ತದ, ಪ್ಲಸ್ ದೇವರಲ್ಲಿ ಇದು ಸಿಗ್ಲಕ್ಕ ಅವಕಾಶದ. ಇವತ್ತು ನೀವು ದೇವರ ಮಕ್ಕಳಾಗಿದ್ದೀರಿ ಅಂದ್ರ ಈ ಮಹಿಮಾರ್ಥದ ಒಂದು ಸತ್ಯದ ಗುಡಾರ್ಥ ನಿಮ್ಮೊಳಗಿರ್ತದ. ಒಂದ್ ವೇಳೆ ದೇವರ ಮಕ್ಕಳಾಗಿಲ್ಲ ಅಂದ್ರ ಇವಾಗ ದೇವರ ಮಕ್ಕಳಾಗುವುದಕ್ಕಾಗಿ ನೀವು ಪ್ರಯಾಸ ಪಡ್ರಿ, ಪಶ್ಚಾತ್ತಾಪ ಪಡ್ರಿ. ನೀವು ಮಾಡಿರ್ತಕ್ಕಂಥ ಪಾಪ, ದ್ರೋಹ, ಅಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಕೊಟ್ಟು ದೇವರ ಚಿತ್ತದ ಅನುಸಾರವಾಗಿ ನಡಿರಿ. ನೀವು ಅವಾಗ ಜೀವಿಸ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ಜೀವಿಸ್ತೀರ ಸತ್ತೋಯ್ತೀರಿ? ನೀವು ಜೀವಿಸ್ತೀರಿ. ನೀವು ಸದಾ ಜೀವಿಸ್ಬೇಕಾದ್ರ ನೀವು ದೇವರ ಸನ್ನಿಧಿ, ನಿಮಗ ಪರಲೋಕ ರಾಜ್ಯ ಪ್ರಿಯರೇ. ಸ್ವಲ್ಪಟ್ಟಿಗಿರ್ತಕ್ಕಂಥ ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕ ಎರಡವಾಗಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸ್ಲಿ. ಕಣ್ಮುಸ್ರಿ ಮತ್ತು ನಾವು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರಿಯರೇ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿನಗೆ ಮಹಿಮೆ ಆಗಲಿ ಮತ್ತು ನಿಮಗೆ ಘನತೆ ಆಗಲಿ. ಒಳ್ಳೆ ಸಮಯ, ಸಂದರ್ಭ, ಅವಕಾಶ ಕೊಟ್ಟಿದ್ದೀವಿ. ವಾಕ್ಯದ ಅನುಸಾರವಾಗಿ ನನಗ ನಮ್ಮೆಲ್ಲರಿಗೆ ಮಾತಾಡಿದೆಯ ನಿನಗೆ ಸ್ತೋತ್ರ. ಶರೀರ ದುರಭ್ಯಾಸಗಳನ್ನು ಇಟ್ಟುಕೊಂಡು, ಶರೀರದ ಆಸೆ ಇಚ್ಛೆಗಳಿಟ್ಟುಕೊಂಡು ದೇವರೇ ನಡೀತಕ್ಕಂಥ ಪ್ರತಿಯೊಬ್ಬರನ್ನ ಪ್ರಾರ್ಥಿಸ್ತಾ ದೇವರೇ, ಅವ್ರಿಗೊತ್ತು ಮಾರ್ಪಡುವಾಗಿ ನಿನ್ ಕೃಪೆ ತೋರಿಸು. ಅವ್ರು ಮಾರ್ಪಡ್ಲೇಬೇಕು ದೇವ್ರೆ. ಅವ್ರು ಮಾರ್ಪಟ್ಟಾಗ ದೇವರೇ ಅವ್ರಿಗೆ ಜೀವ ಅದ. ಶರೀರದ ಆಶ್ರಯವನ್ನು ಒಂದ್ ವೇಳೆ ಹಿಡಿದುಕೊಂಡು ಹೋಯ್ತಕ್ಕಂಥ ವ್ಯಕ್ತಿಗಳು ಅದರಲ್ಲೇ ಸಾಯ್ವಿರಿ, ನೀವು ಅದರಲ್ಲೇ ಸತ್ತು ಹೋಗ್ತೀರಿ. ಸ್ಪಷ್ಟವಾಗಿ ಅದರಿಂದ ನೀನು ಹೊರಗೆ ಬರ್ಬೇಕು. ಆ ನಾಶನದ ಬಾಗಿಲಿಂದ ನೀನು ಹೊರಗೆ ಬರ್ಬೇಕು. ಸ್ಪಷ್ಟವಾಗಿ ಸಿದ್ಧನಾಗು, ಸಿದ್ಧಳಾಗು.
ಸಿದ್ಧನಾಗಿದ್ದು ಬಾ ದೇವರ ಕಡೆ ತಿರುಗಿ ಕೊಯ್ಬೋದು. ಶರೀರದ ಆಸೆಯನ್ನು ಪೂರೈಸ್ತಕ್ಕಂಥನಾಗಿದ್ದೆ, ಶರೀರದ ಆಸೆಗೆ ಒಳಗಾಗ್ತಕ್ಕಂಥನಾಗಿದ್ದೆ. ಅದರಿಂದ ಹೊರಗೆ ಬಾ. ಎಷ್ಟು ದಿನ ಮೋಸ ಮಾಡ್ತಿ, ಎಷ್ಟು ದಿನ ಸುಳ್ಳು ಹೇಳ್ತಿ, ಎಷ್ಟು ದಿನ ವ್ಯಭಿಚಾರ ಮಾಡ್ತಿ, ಎಷ್ಟು ದಿನ ಗುಟ್ಕಾ ಸರಾಯಿಯನ್ನು ಕೊಂಡು ತನ್ನದು ಹಾಳು ಮಾಡ್ಕೋತಿ, ಎಷ್ಟು ದಿನ ಇದೇ ಪಾಪದ ಭೋಗ, ಎಷ್ಟು ದಿನ ಒಂದಿನ ಅನುಭವಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ದೇವ್ರ ಕಡೆ ತಿರುಗಿಕೋ. ನನ್ನ ಸೋದರಿ ಸೋದರ, ನೀನು ದೇವರ ಕಡೆ ತಿರುಗುವುದಾದರೆ ಆ ನಾಶನದಿಂದ ನೀನು ಹೊರಗಡೆ ಬರ್ತಿ. ಹೊರಗಡೆ ಬಂದಾಗ ದುರಭ್ಯಾಸವನ್ನು ಸಾಯಿಸ್ತಿ. ಪವಿತ್ರಾತ್ಮನು ನಿನ್ನನ್ನು ಸಹಾಯ ಮಾಡ್ತಾನೆ. ಸ್ಪಷ್ಟವಾಗಿ ಪವಿತ್ರಾತ್ಮ ನಿನ್ನನ್ನು ಸಹಾಯ ಮಾಡಿದಾಗ ನೀನು ಜೀವಿಸ್ತಿ. ಪ್ರಿಯರೇ, ಪವಿತ್ರಾತ್ಮ ನಿಂಗೆ ಸಹಾಯ ಮಾಡಲ್ಲ. ಪ್ರತಿದಿನ ಅನುಭವಿಸ್ಬೇಕು. ನೀ ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ಬಂದು ಅಯ್ಯ ದೇವರೇ ಎಂಬುದಾಗಿ ನೀನು ಮೊರೆ ಇಡುತ್ತಾ ಪ್ರಾರ್ಥನೆ ಮಾಡುತ್ತಾ ನಿನ್ನನ್ನು ನೀ ರಕ್ಷಿಸಿಕೊಳ್ಳುತ್ತಾ ಅನೇಕ ಜನಗಳ ವಿಷಯವಾಗಿ, ಅನೇಕ ಪಾಪ ದ್ರೋಹ ಅಪರದಲ್ಲಿ ಮುಳುಗೋಗಿರ್ತಕ್ಕಂಥ ಕುಟುಂಬಸ್ಥರ ಅಥವಾ ಮಕ್ಕಳ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾ ಇರುವಾಗ ನಿನ್ನ ರಕ್ಷಿಸಿಕೊಳ್ತೇ ಅನೇಕ ಆತ್ಮ ರಕ್ಷಣೆ ಕೊಡುವುದಕ್ಕಾಗಿ ನಿನಗೆ ಅವಕಾಶ ಅದ. ಸೇವಕನಾಗಿ ವಾಕ್ಯ ಬೋಧಿಸುವುದು ಕೂಡ ಉತ್ತಮ, ಆದರೆ ಅದು ಅವಕಾಶ ಕೊಟ್ಟಾಗ ಬೋಧಿಸು. ನೀನು ದೇವರು ಕರೆದು ಮಗನೇ ಮಗಳೇ ನಿನ್ನ ಸುವಾರ್ತೆ ಪ್ರಕಟಿಸಿ ಎಂಬುದಾಗಿ ನಿನ್ನ ಕರೆಯುವಾಗ ನಿನ್ನ ಸುವಾರ್ತೆ ಪ್ರಕಟಿಸು. ಅವಾಗ ನಿನ್ ಜೊತೆ ಪವಿತ್ರ ಆತ್ಮನು ಇದ್ದು ಸ್ವಸ್ಥತೆ ಬೇಕಾದ್ರಿಗೆ ಸ್ವಸ್ಥತೆ ಮಾಡ್ತಾನ, ಬಿಡುಗಡೆ ಬೇಕಾದ್ರಿಗೆ ಬಿಡುಗಡೆ ಕೊಡ್ತಾನ, ಅನೇಕ ಜನರಿಗೆ ರಕ್ಷಣೆ ಕೊಡ್ತಾನ. ಬೇರೆ ಇವತ್ತು ನೀನು ಆರಿಸಲ್ಪಟ್ಟವನಾಗಿದ್ದೆ, ರಕ್ಷಣೆಗಾಗಿ ನೀ ಆರಿಸಲ್ಪಟ್ಟವನಾಗಿದ್ದೆ. ಆ ಪಾಪ ಭೋಗ ಮೋಹಗಳಿಂದ ಹೊರಗೆ ಬರ್ತೆ, ಆ ವ್ಯಭಿಚಾರ ಕುರುಕುತನ ಹೊರಗೆ ಬರ್ತೆ, ಆ ಸುಳ್ಳಾಡ್ತಕ್ಕಂಥ ಮೋಸಕ್ಕೆ ಸಂಬಂಧಪಟ್ಟಂತ ಸ್ಥಿತಿಯಿಂದ ನೀನು ಹೊರಗೆ ಬರ್ತೆ. ಬಂದ ಮೇಲೆ ನಿನಗೆ ಜೀವದ ಅವೆಲ್ಲ ಸಾಯಿಸು. ನಿನಗೆ ಜೀವದ ಇವತ್ತು ಒಂದ್ ವೇಳೆ ಸಾಯಿಸ್ರಿ ಅಂದ್ರ ಅದರಲ್ಲೇ ನೀನು ಸತ್ತು ಹೋಗ್ತೀವಿ ಒಂದಿನ, ಅದರಲ್ಲೇ ಸತ್ತು ಹೋಗ್ತೀನಿ ಒಂದಿನ. ಅಯ್ಯ ನಿನಗೆ ಸ್ತೋತ್ರ. ಈ ದೇವರಿಗೆ ಆರಾಧಿಸು. ನಿನ್ನ ತಲೆಗೆ ಗೌರವವಾತನಾಗಿದ್ದಾನೆ, ನಿನ್ನ ತಲೆಗೆ ಕಿರೀಟವಾತನಾಗಿದ್ದಾನೆ, ನಿನ್ನ ತಲೆಗೆ ಅಭಿಷೇಕವಾತನಾಗಿದ್ದಾನೆ. ಮಾರ್ಪಟ್ಟಿ ಸಂಪೂರ್ಣವಾಗಿ ಮಾರ್ಪಾಡು, ಪಶ್ಚಾತ್ತಾಪಡು, ದೇವರ ಕಡೆ ತಿರುಗುವಾಗ. ದೀಕ್ಷಾ ಸ್ನಾನ ಹೊಂದು ಎಲ್ಲಿವರೆಗೆ ದ್ರೋಹ ಅಪರಾಧ ಮಾಡ್ತಿ, ಎಷ್ಟು ತಾತಿ ನಿನ್ನ ಕುಟುಂಬಸ್ಥಿರ್ತ ನಿನ್ನ ಮನೆಯವರಿಂದ ಕಣ್ಣುಗಳನ್ನು ಮುಚ್ಚಿ ಅಡ್ಡಾಡ್ತಿ. ದೇವರು ನೋಡ್ತಕ್ಕಂಥನಾಗಿದ್ದಾನೆ, ದೇವರು ನಿನ್ನ ನೋಡ್ತಕ್ಕಂಥನಾಗಿದ್ದಾನೆ. ಸಾಯಿಸೋದು, ಲೋಕಕ್ಕೆ ಸಂಬಂಧಪಟ್ಟ ಅಧಿಕಾರವನ್ನು ಸಾಯಿಸು, ಪಶ್ಚಾತ್ತಾಪಡು, ದೇವರ ಕಡೆ ತಿರುಗಿ ಹೋಗುವಾಗ ಪವಿತ್ರಾತ್ಮನ ಸಹಾಯ ಮಾಡ್ತಕ್ಕಂಥನಾಗಿದ್ದಾನೆ. ಆ ದುರಭ್ಯಾಸವನ್ನು ಸಾಯಿಸುವಾಗ ನೀವು ಜೀವಿಸ್ತಿ. ಅದು ಸದಾಕಾಲ ಅದ, ಸದಾಕಾಲಕ್ಕಾಗಿ ತಗೋಪಡು, ಒಂದನೇ ಎರಡು ದಿನಕ್ಕೆ ಇಲ್ಲ. ಅಯ್ಯ ನನಗೆ ಸ್ತೋತ್ರ. ಎಷ್ಟು ಜನ ದೇವರು ಪಶ್ಚಾತ್ತಾಪಟ್ಟಿನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು. ದೇವರೇ ಅವರ ಪ್ರಾರ್ಥನೆಯನ್ನು ಕೇಳು, ಅವರನ್ನು ಹೇರಳವಾಗಿ ಫಲಪಡಿಸು, ಹೇರಳವಾಗಿ ಅವರನ್ನು ಅಭಿಷೇಕಿಸು. ಅಯ್ಯ ನಿನ್ನ ಮಕ್ಕಳಾಗ ಅವ್ರು ಜೀವಿಸುವಾಗ ನಿನ್ನ ಕೃಪೆ ತೋರಿಸು. ದುಷ್ಟನ ಕೆಳಕರಿಂದ ಲೋಟಿ ಸಂಬಂಧಪಟ್ಟಂತ ವ್ಯವಹಾರಗಳಿಂದ ಬಿಡಿಸಿ ನೀನು ನಡೆಸ್ತಾ ಬರ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸಿ. ನಿನ್ನ ಮಹಿಮೆ ಆವರ್ತು ಕರ್ತನೆ. ಈಗ ಈ ಒಂದು ಸಂದೇಶದಲ್ಲಿ ಪಾಲ್ವಾಗಿರ್ತಕ್ಕಂಥ ಮಕ್ಕಳು, ಈ 6 ದಿನದಲ್ಲಿ ಪಾಲ್ವಾಗಿರ್ತಕ್ಕಂಥ ಮಕ್ಕಳು, ನಿನ್ನ ಒಂದು ವಾಕ್ಯ ಕೇಳಿರ್ತಕ್ಕಂಥ ಮಕ್ಕಳು, ಇವತ್ತು ಮಾರ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರ ಆತ್ಮ ಪ್ರಾಣ ಶರೀರ ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತಕ್ಕಂಥ ಅವ್ರಿಗೆ ನಿಮ್ಮ ಅಮೂಲ್ಯ ರಕ್ತಲಿಂದ ತೊಳೆದಿದೆ, ಶುದ್ಧೀಕರಿಸಿದೆ, ಒಂದು ಹೊಸ ಬಡಬಡಿಕೆ ಮಾಡಿಕೊಂಡಿದ್ದಕ್ಕಾಗಿಸ್ತು. ಇನ್ನು ಯಾರ್ಯಾರು ಮಾರ್ಪಟ್ಟಿಲ್ಲೋ, ಯಾರ್ಯಾರು ಇನ್ನ ದೀಕ್ಷಾಸ್ನಾನ ತೆಗೆದುಕೊಂಡಿಲ್ಲೋ, ನಿನ್ನ ಒಳಗೆ ಸೇರುವುದಕ್ಕಾಗಿ ಇನ್ನು ಬಂದಿಲ್ಲೋ ದೇವ್ರೆ, ಅಥವಾ ಪ್ರಯಾಸ ಪಡ್ತಕ್ಕಂಥರಾಗಿದ್ದರು, ಅವ್ರು ಕೂಡ ಕಮ್ ಸಮಯದಲ್ಲಿ ಮಾರ್ಪಟ್ಟಿನ ಸನ್ನಿಧಾನ ಅನುಭವಿಸುವಾಗೆ ನಿನ್ನೆಲ್ಲ ಸೇರುವುದಕ್ಕಾಗಿ ದೀಕ್ಷಾನ ಮಾಡಿಕೊಂಡು ನಿಮ್ಮ ಧೈರ್ಯದಲ್ಲಿ ಪಾಲ್ವಾಗಿದ್ದು ನಿನ್ ಮಕ್ಕಳಾಗಿ ಜೀವಿಸಬೇಕು ಕೃಪೆ ತೋರಿಸ್ಕೊಡ್ತಾರೆ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ನಿನ್ನ ಹಸ್ತಕ್ಕೊಪ್ಪಿಸ್ಕೊಟ್ಟಿದೆಯ. ವಾಕ್ಯದ ಅನುಸಾರ ನನಗ ನಮ್ಮೆಲ್ಲರಿಗೆ ಮಾತಾಡಿದ್ದೀನಿ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಫಲಕರವಾಗಿ, ಲಾಭಕರವಾಗಿರ್ಬೇಕೆಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ಕೇಳಿ ಪಡ್ಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.